ದರ್ಶನ್ ಅವ್ರಿಗೆ ಮುಂದೆ ಏನು ಅವ್ರು ತಪ್ಪು ಮಾಡಿದರೆ ಅವ್ರ ಶಿಕ್ಷೆ ಆಗುತ್ತೆ. ಒಳ್ಳೊಳ್ಳೆ ಫಿಲಮ್ ಮಾಡಿದ್ರು, ಒಳ್ಳೆ ಅಭಿಮಾನ ಇತ್ತು, ಅಭಿಮಾನಿಗಳಿದ್ರು. ಸುಮ್ಮನೆ ಅವರೆಲ್ಲರನ್ನೂ ಅವರೇ ಕಳ್ಕೊಂಡಂಗಾಯ್ತು. ಈಗ ನಮ್ಮ ಮನಸ್ಸಿಗೂ ನೋವಾಗಿದೆ ಸರ್, ನಮ್ಮ ಮನಸ್ಸಿಗೂ ನೋವಾಗಿದೆ. ನಾವು ಅವ್ರಿಗೆ ತುಂಬ ಅಭಿಮಾನಿ, ನಿಜವಾಗೂ ತುಂಬಾ ಅಳು ಬರ್ತಿದೆ, ನಮಗೂ ತಡ್ಕೊಳ್ಳೋದಕ್ಕಾಗಲ್ಲ. ಒಬ್ಬ ನಟ, ಒಬ್ಬ ಕಲಾವಿದ ಸಾರ್ವಜನಿಕರಿಗೆ ಮಾದರಿಯಾಗಿ ಆಗಿರಬೇಕು. ಅವ್ನು ತಪ್ಪು ಮಾಡಿದ್ರೆ ಅವ್ನು ಕೂಡ ಶಿಕ್ಷಣ ಕೂಡ ಇನ್ನೊಬ್ರು ಮಾದರಿಯಾಗಿರ್ಬೇಕು ಅಂತ ನನ್ನ ಆಸೆ. ಬಾಡಿ ಬಿಲ್ಡರು, ದುಡ್ಡಿದೆ ನನ್ನ ಹತ್ರ, ಅಹಂಕಾರ ತೋರಿಸಿ. ಮನುಷ್ಯನಿಗೆ ಅಹಂಕಾರ ಇರ್ತದೆ, ದುರಹಂಕಾರ ಇರಬಾರ್ದು. ಈ ದುರಹಂಕಾರಕ್ಕೆ ದೇವರೇ ಹೊತ್ತು ತಕ್ಕ ಪಾಠ ಕಲ್ತಿದ್ದಾನೆ. ವಿಚಾರವಂತ ಆಗಿದ್ರೆ ಇವೆಲ್ಲ ಆಗ್ತಿರ್ಲಿಲ್ಲ. ಕುಡಿದ್ ಮತ್ತಲ್ಲಿ ಮಾಡೋರು, ಇನ್ನೇನು ನಷ್ಟದಲ್ಲಿ ಮಾಡಿದಾರೋ ಅಥವಾ ಸಂಗಡಿಗರು ಸವಾಸ್ತಿಂದ ಮಾಡಿದಾರೋ. ಇವಾಗಿನ ಮೇಲೆ ಯಾರು ಲೈಕೆ ಮಾಡಲ್ಲ ಬಿಡಿ ಸರ್. ಇವಾಗಂತೂ ಅಷ್ಟೇ ಬಿದ್ದೈತೆ ಮಾರ್ಕೆಟ್ ಅಷ್ಟೇ. ಇವಾಗ ನಮಗೂ ನೋವಿದೆ, ಆ ಹೆಣ್ಮಗಳ ಬಗ್ಗೆ ನಮಗೂ ಅನ್ನೋ ನೋವಿದೆ. ನಾವೊಂದು ಹೆಣ್ಮಕ್ಳಾಗಿ ಆದ್ರೆ ವೈಯಕ್ತಿಕವಾಗಿ ತಗೊಂಡು ಇದನ್ನ ಹಾಳು ಮಾಡ್ತಿದಾರೆ ಅಂತ ನನ್ನ ವಾದ. ಕೊಚ್ಚ ಮೂರಲ್ಲಿ ಹಾಕಿದ್ಯಲ್ಲ, ನಿಮ್ಗೆ ಮಾನವೀಯತೆ ಇದೆಯಾ? ನಿಮ್ಗೆ ಮಾನವೀಯತೆ ಇದೆಯೇನ್ರಿ? ನಿಮ್ಗೆ ಯಾವ ಡಿಬಾಸ್ ನೀನು? ಯಾವ ಡಿಬಾಸ್ ನೀನು? ಕೃತ್ಯ ನಡೆದಿರೋದು ಇದು ಅತ್ಯಂತ ಹೇಯ ಕೃತ್ಯ. ಯಾರೂ ಕೂಡ ಅದನ್ನು ಸಮರ್ಥನೆ ಮಾಡಲಿಕ್ಕಲ್ಲ. ಅದನ್ನು ಕೇಳಿದ್ರೆ ಒಂದು ಭಯಂಕರ ಆಗುತ್ತೆ, ಬೇಸರ ಆಗುತ್ತೆ, ನೋವಾಗುತ್ತೆ. ಇವತ್ತು ನಮ್ಮ ದೇಶದ ಕಾನೂನು ಹೇಳುತ್ತೆ ಅಂದರೆ ಮ್ಯಾನ್ ಹ್ಯಾಂಡ್ಲೇ ಇಲ್ಲ, ಅಂದರೆ ಒಬ್ಬ ವ್ಯಕ್ತಿ ಹೊಡೆಯಂಗೆ ಇಲ್ಲ. ಅಲ್ಲೂ ಒಬ್ಬನ ಹತ್ಯೆ ಮಾಡ್ತೀನಿ ಅಂತಂದರೆ ಅದರಂಥ ಪಾಪ ಇಲ್ಲ ಅಂತ ಅನ್ಕೊತೀವಿ. ಆದರೆ ಇವತ್ತಿನ ವಿದ್ಯಮಾನಗಳ ಪ್ರಕಾರ ದರ್ಶನ್ ಅವರು ಮಾಡಿದ್ದಾರೆ, ದರ್ಶನ್ ಗ್ಯಾಂಗ್ ಮಾಡಿದೆ ಅಂತ ಇವತ್ತು ಕಾನೂನು ಚೌಕಟ್ಟಲ್ಲಿ ಏನೇನಾಗಬೇಕೆಲ್ಲ ಕಾನೂನು ಚೌಕಟ್ಟಲ್ಲಿ ನಡೀತಾ ಇದೆ. ಸೊ ಆರೋಪ ಸಾಬೀತಾದರೆ ಗಲ್ಲಿಗೆ ಏರಿಸೋದು ಅಥವಾ ಜೀವಾವಧಿ ಶಿಕ್ಷೆ ಕೊಡೋದು ಅಲ್ಲ. ಇನ್ನೊಬ್ರಿಗೆ ಈ ರೀತಿ ಆಗಬಾರ್ದು. ಈಗ ಪ್ರತಿಷ್ಠಿತ ವ್ಯಕ್ತಿ ಥರ ಮಾಡಿದಾಗ ಅದು ಸಮಾಜಕ್ಕೆ ದೊಡ್ಡ ಮಟ್ಟದಲ್ಲಿ ಪಾಠ ಆಗಬೇಕು, ಅವ್ರಿಗೆ ಆಗ ಶಿಕ್ಷೆ. ಆ ರೀತಿ ಆದರೆ ಒಳ್ಳೆಯದು ಅಂತ ನನ್ನ ಭಾವನೆ. ಅಲ್ಲ, ಖಂಡಿತ. ಈಗ ರಾಜ್ಕುಮಾರ್ ಆದಿಯಾಗಿ ಇಂದಿನ ಮಹಾನ್ ನಟರುಗಳು ಇವತ್ತು ನಮ್ಮ ದೇಶದಲ್ಲಿ ಅಮಿತಾಬ್ ಬಚ್ಚನ್ ಆಗಿರ್ಬೋದು, ದೊಡ್ಡ ನಟರುಗಳಿದ್ದಾರೆ ಇವತ್ತು ನಮ್ಮ ಭಾರತೀಯ ಚಿತ್ರರಂಗ, ಕನ್ನಡ ಚಿತ್ರರಂಗದಲ್ಲೆಲ್ಲ. ಸೊ ಇವತ್ತವರೆಗೂ ಈ ಥರ ಒಂದು ದೊಡ್ಡ ಮಟ್ಟದಲ್ಲಿ ಈ ಮನುಷ್ಯನ ಹತ್ಯೆ ಮಾಡುವಂಥ ಕೃತ್ಯಕ್ಕೆ ಯಾವ ನಟನೂ ಕೈ ಹಾಕಿರಲಿಲ್ಲ. ಆದರೆ ಇವತ್ತಿನ ಮೇಲ್ನೋಟಕ್ಕೆ ಇವತ್ತು ಎಲ್ಲ ಅಕ್ಷರಶಃ ಸಾಕ್ಷಾತ್ಭೂತವಾಗಿ ಅವ್ರು ಮಾಡಿದ್ದಾರೆ ಅಂತ ತಮ್ಮ ಮಾಧ್ಯಮಗಳೆಲ್ಲ ನೋಡಿದ್ದೀವಿ. ಆದರೆ ಆರೋಪ ಸಾಬೀತಾದರೂ ಕೂಡ ನಾವು ಪಕ್ಕ ಹೇಳಲಿಕ್ಕಾಗಲ್ವಲ್ಲ. ಯಾಕಂದರೆ ಆರೋಪಿಗಳು ಎಷ್ಟೋ ಜನ ಈಗ ಅಪರಾಧಿಗಳಲ್ಲ ಅಂತ ಪ್ರೂವ್ ಆಗಿ ಹಲವಾರು ವಿಚಾರದಲ್ಲಿ ಬಂದಿರೋದ್ರಿಂದ ಸೊ ಖಂಡಿತವಾಗ್ಲೂ ಅವರಿಂದ ಆಗಿದ್ರೆ ಅದರಂಥ ಕೃತ್ಯ ಎಲ್ಲ ಅವರಿಗೆ ಬರೀ ಜೀವಾವಧಿ ಶಿಕ್ಷೆ ಅಲ್ಲ, ಮರಣದಂಡನೆ ಅಲ್ಲ, ಸಾಮಾಜಿಕವಾಗಿ ಸಾರ್ವಜನಿಕರ ಮಧ್ಯೆನೇ ದೊಡ್ಡ ಶಿಕ್ಷೆ ಆಗಬೇಕು, ಇನ್ನೊಬ್ರು ಪಾಠ ಆಗಬೇಕು. ಒಬ್ಬ ನಟ, ಒಬ್ಬ ಕಲಾವಿದ ಸಾರ್ವಜನಿಕರಿಗೆ ಮಾದರಿಯಾಗಿ ಆಗಿರಬೇಕು. ಅವ್ನು ತಪ್ಪು ಮಾಡಿದ್ರೆ ಅವ್ನು ಕೂಡ ಶಿಕ್ಷಣ ಕೂಡ ಇನ್ನೊಬ್ರು ಮಾದರಿಯಾಗಿರಬೇಕು ಅಂತ ನನ್ನ ಆಸೆ ಇದೆ. ಯಾಕಂದರೆ ಅವ್ರ ಆರೋಪ ಸಾಬೀತಾದರೆ ಸರ್ ಬಿಡಿ. ಆದರೆ ಸರ್ ಒಂದು ಹೆಣ್ಣಿಗೆ ವಿಶೇಷವಾದ ಸ್ಥಾನಮಾನಗಳಿದ್ದಾವೆ, ಅದರಲ್ಲಿ ನಾವು ಪ್ರಶ್ನೆ ಮಾಡೋ ಹಕ್ಕಿಲ್ಲ. ಯಾಕಂತಂದರೆ ಹೆಣ್ಣಿಗೆ ವಿಶೇಷವಾದ ಗೌರವ ಇದೆ. ಈ ಸಂದರ್ಭದಲ್ಲಿ ಈಗ ಆಲ್ರೆಡಿ ಆತ ಒಬ್ಬ ಸಾಂಸಾರಿಕ ಜೀವನದಲ್ಲಿದ್ದಂಥ ವ್ಯಕ್ತಿ, ಸೆಲೆಬ್ರಿಟಿ ಆಗಿದ್ದು, ಆತನ ಸಂಸಾರನೂ ಕೂಡ ಇಲ್ಲೊಂದ್ಸಲಿ ಬೀದಿಗೆ ಬಂದಿತ್ತು, ಜಗಳಗಳ ಗಲಭೆಗಳಾಗಿತ್ತು, ಜೈಲುವಾಸನೂ ಆಗಿತ್ತು, ಮತ್ತೆ ಸರಿ ಹೋಗಿತ್ತು. ಮತ್ತು ಇವರು ಕೂಡ ಅಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅನ್ನೋದು ತುಂಬ ಹೇಳೋಕ್ಕೂ ಕೂಡ ಬೇಸರ ಆಗುತ್ತೆ, ಒಂದು ನೋವಾಗಿನ ಸಂಗತಿ ಸರ್. ನಮ್ಮ ಕಾನೂನು ಪ್ರಕಾರ, ನಮ್ಮ ನೆಲದ ಕಾನೂನು ಪ್ರಕಾರ ಏನು ಅವನಿಗೆ ಶಿಕ್ಷೆ ಆಗಬೇಕು, ಆಗಲೇಬೇಕು. ಏಕೆಂದರೆ ಒಬ್ಬ ಮನುಷ್ಯ, ಅವರು ಮನುಷ್ಯರೇ, ನಾವು ಮನುಷ್ಯರೇ. ಪಬ್ಲಿಕ್ ಅಂದರೆ ಏನು ತಿಳ್ಕೊಂಬಿಟ್ಟಿದ್ದಾರೆ, ಇವರು ಜನಸೇವಕರು, ಜನನಾಯಕರು, ಅವರು ಫಿಲಿಮ್ ಇಂಡಸ್ಟ್ರಿಯಲ್ಲಿ ಇರೋವಂಥ ಮನುಷ್ಯ, ಒಳ್ಳೆ ಇದು ಫ್ಯಾನ್ಸ್ ಇರೋವಂಥ ಮನುಷ್ಯ. ಈ ಥರ ಎಲ್ಲ ಮಾಡಬಾರ್ದು. ಮಾಡೋದು ಅದು ಅಪರಾಧ ಅಲ್ವಾ? ಅವ್ರು ಅರ್ಥ ಮಾಡ್ಕೋಬೇಕು. ಏನು ಕಾನೂನು ಆಗಬೇಕು, ಅದು ಕಾನೂನು ರೀತಿಯಲ್ಲಿ ಏನು ಶಿಕ್ಷೆ ಆಗಬೇಕು ಅದಾಗಲೇಬೇಕು. ಯಾರೋ ರಾಜಕಾರಣಿಗಳಾಗಿರ್ಬೋದು, ಅವ್ರಿಗೆ ವೈಯಕ್ತಿಕವಾಗಿರ್ಬೋದು, ಯಾರೂ ಸಹ ಸಪೋರ್ಟ್ ಮಾಡಬಾರ್ದು. ಈ ಕಾನೂನಲ್ಲಿ, ಈ ನೆಲದ ಕಾನೂನಲ್ಲಿ ಏನಿದೆಯೋ ಆ ಶಿಕ್ಷೆ ಆಗಲೇಬೇಕು ದರ್ಶನ್ಗಾಗಿ. ಏಕೆಂದರೆ ದರ್ಶನ್ ಆಗಲಿ ಇನ್ನೊಬ್ಬರಾಗಿರಲಿ, ಇದು ಬೇರೆಯವ್ರಿಗೆ ಪಾಠವಾಗುತ್ತೆ. ಈಗ ಇವ್ರನ್ನ ಸುಮ್ಮನೆ ಬಿಟ್ಬಿಟ್ರೆ ಬೇರೆಯವರು ಇದು ಮಾಡೋದು ತಪ್ಪೇನಿಲ್ಲ, ಮಾಡ್ತಾರೆ ಸರ್. ಮೆಸೇಜ್ ಮಾಡೋಕ್ಕಂತ ಕೊಲೆ ಮಾಡೋವಂಥ ಇದಕ್ಕೆ ಇವ್ರು ಹೋಗಿ ಕೀಳ್ಮಟ್ಟಿಗೆ ಇಳಿಬಾರ್ದಲ್ಲ. ಮೆಸೇಜ್ ಮಾಡಿದ್ರೆ ಕಾನೂನಿದೆ, ಕ್ರೈಮ್ ಬ್ರಾಂಚ್ ಇದೆ, ಪೊಲೀಸ್ನವ್ರು ಇದ್ದಾರೆ. ಅದೆಲ್ಲ ಏನಕ್ಕೆ ಇವರು ನಾನು ದಪ್ಪಾಗಿದ್ದೀನಿ, ನಾನು ಬಾಡಿ ಬಿಲ್ಡರು, ನಾನು ಇದು ದುಡ್ಡಿದೆ ನನ್ನ ಹತ್ರ, ಅಹಂಕಾರ ತೋರಿಸಿ. ಮನುಷ್ಯನಿಗೆ ಅಹಂಕಾರ ಇರ್ತದೆ, ದುರಹಂಕಾರ ಇರಬಾರ್ದು. ಈ ದುರಹಂಕಾರಕ್ಕೆ ದೇವರೇ ಹೊತ್ತು ತಕ್ಕ ಪಾಠ ಕಲ್ತಿದ್ದಾನೆ. ಅದು ಕಾನೂನು ರೀತಿಯಲ್ಲಿ ತಪ್ಪು ಮಾಡಿದರೆ ತಪ್ಪು ಮಾಡಿದರೆ ಶಿಕ್ಷೆ ಆಗಲೇಬೇಕು. ಕಾನೂನು ರೀತಿ ಶಿಕ್ಷೆ ಆಗಲೇಬೇಕು, ಶಿಕ್ಷೆ ಮಾಡಬೇಕು ಅವ್ರಿಗೆ. ಅಭಿಮಾನಿಗಳು ಅವ್ರ
ಸರ್ ನಾವು ಅಭಿಮಾನಿಗಳು ಪ್ರಶ್ನೆ ಬೇಡ. ಈಗ ನಾವು ಅಭಿಮಾನಿಗಳು ಎಲ್ಲ ಈ ರೀತಿ ರಾಜ್ಕುಮಾರ್ ಅಭಿಮಾನಿಗಳು ದೇವರಂತ ಇದ್ರು. ವಿಷ್ಣುವರ್ಧನ್ ಸಾರು, ಅಂಬರೀಷ್ ಅಣ್ಣ, ಅಂಬರೀಷ್ ಅಣ್ಣ ಎಲ್ಲರಿಗೂ ಅಭಿಮಾನಿಗಳಿಲ್ವಾ? ಅವರು ನಮಗೆ ಅವ್ರು ಯಾವ ರೀತಿ ಇದ್ದರು ಅವರ ದಾರಿನಲ್ಲಿ ಇವ್ರು ನಡೆಯೋಕ್ಕೆ ಇವ್ರಿಗೆ ಬರಲ್ಲ ಆಯಿತಾ. ಹಾಗಾಗಿ ಅಭಿಮಾನಿಗಳಿಗೂ ಹೇಳ್ತೀನಿ, ಮನವಿ ಮಾಡ್ಕೊತಾ ಇದ್ದೀನಿ, ನೀವು ಈ ಅಭಿಮಾನಿಗಳಾಗಿ ಕಾನೂನಿಗೆ ಮತ್ತು ಈ ರಾಜ್ಯದ ಈ ಕ್ರೈಮ್ಗೆ ನೀವು ಅಭಿಮಾನಿಗಳಾಗಬೇಡಿ. ನೀವು ಮನುಷ್ಯನಿಗೆ ಅಭಿಮಾನಿ ಆಗಿ ಸಂತೋಷ. ನಮಗೆ ಈ ಕ್ರೈಮ್ ಮಾಡೋರಿಗೆ, ಹೊಡೆಯೋರಿಗೆ, ಬಡಿಯೋರಿಗೆ ಅಭಿಮಾನಿಗಳಾದರೆ ನಿಮ್ಗೆ ಯಾವುದೇ ಥರದ ನಿಮಗೆ ಮರ್ಯಾದೆ ಇರೋದಿಲ್ಲ, ನಿಮಗೂ ಅವ್ರ ರೀತಿಯೇ ಬೆಲೆ ಸಿಗಲ್ಲ. ಹಾಗಾಗಿ ನಾನು ಮನವಿ ಮಾಡ್ಕೋತೀನಿ ಅಭಿಮಾನಿಗಳಿಗೆ, ನೀವು ನಿಮ್ಮ ಕೆಲಸ ಮಾಡಿ, ಫಿಲಿಮಲ್ಲಿ ಥಿಯೇಟ್ರಲ್ಲಿ ಹೋಗಿ ಫಿಲಿಮ್ ನೋಡಿ ಆಯ್ತಾ. ಇಲ್ಲಿ ಇದು ಕ್ರೈಮನ್ನ ಕಾನೂನನ್ನ ಕೈಗೆ ತೊಗೊಳ್ಳೋವಂಥವ್ರಿಗೆಲ್ಲ ನೀವು ಅಭಿಮಾನಿಗಳಾದರೆ ನೀವು ಅದೇ ರೀತಿಯಲ್ಲಿ ಇರ್ತೀರ. ಒಳ್ಳೆಯದು ಜನರಿಗೆ 4 ಜನರಿಗೆ ಒಳ್ಳೆಯ ಸಂದೇಶ ಹೋಗುವಂಥ ಕೆಲಸ ಮಾಡಿ, ನಿಮಗೆ ಅವಾಗ ಅಭಿಮಾನಿಗೆ ತಕ್ಕಂತೆ ನಿಮಗೆ ಅಭಿಮಾನಿಗಳಿಗೆ ಉತ್ತರ ಸಿಗತ್ತೆ ಅಂತ ಹೇಳ್ಬೋದು. ದರ್ಶನ್ ಅವ್ರು ಈ ಥರ ಮಾಡಬಾರ್ದಾಯಿತು. ಅವ್ರ ಮೇರು ನಟ ಒಳ್ಳೆ ಹೆಸರಿತ್ತು, ಈ ಥರ ಮಾಡಿದ್ದು ಒಂದು ದೊಡ್ಡ ಅಪರಾಧ. ಅದ್ರ ಬಗ್ಗೆ ಎಲ್ಲರೂ ಕನ್ನಡ ಜನತೆಗೆ ಎಲ್ರಿಗೂ ಬೇಜಾರಾಗಿದೆ. ಎಲ್ಲ ಹೆಣ್ಮಕ್ಳಿಗೂ ಒಂಥರ ಬೇಜಾರು. ಅದು ತನಿಖೆಯಲ್ಲಿ ಗೊತ್ತಾಗುತ್ತೆ. ಯಾಕಂದರೆ ನಾವು ಈಗೇನು ಹೇಳೋಕ್ಕಾಗಲ್ಲ, ಮಾಡಿಸಿದಾರೋ ಮಾಡಿಸಿಲ್ವೋ ಅಂತ ಅದು ತನಿಖೆಯಲ್ಲಿ ಗೊತ್ತಾಗುತ್ತೆ. ಅಲ್ಲ, ಅಪರಾಧ ಮಾಡಿದ್ದಾರೆ ಅಂದಮೇಲೆ ಅವರು ಕಾನೂನಿನ ರೀತಿಯಲ್ಲಿ ಕ್ರಮ ಕೈಗೊಳ್ಳಲೇಬೇಕು. ಮಾಡಿದ್ಮೇಲೆ ತನಿಖೆ ಏನಾಗುತ್ತೋ ಅದು ಸರ್ಕಾರಕ್ಕೆ ಬಿಟ್ಟಿದೆ. ಪವಿತ್ರ ಗೌಡ ಜೊತೆ ಏನು ಇದೆಯೋ ಅವ್ರ ಸಂಬಂಧ ಅದು ನಮಗೆ ಗೊತ್ತಿಲ್ಲ. ಎಲ್ಲ ಕಡೆ ಏನು ನಡೀತಾ ಇದೆ ಪಬ್ಲಿಕ್ ಆಗಿದೆ, ಈ ಥರ ಅವ್ರಿಗೂ ಸಂಬಂಧ ಇದೆ ಅಂತ. ಅವರು ಬೇರೆ ಸಂಸಾರದ ಬಗ್ಗೆ ಯೋಚನೆ ಮಾಡಬೇಕಾಯ್ತು. ಪವಿತ್ರ ಗೌಡ ಅವ್ರು ಮಾಡಿದ ತಪ್ಪು. ಹೌದು, ಮದುವೆ ಆಗಿದೆ, ಒಂದು ಹೆಣ್ಮಗು ಇದೆ. ನಾಳೆ ದಿವಸ ಅವ್ರ ಹೆಣ್ಮಗು ಬಗ್ಗೆ ಯೋಚನೆ ಮಾಡಬೇಕಾಯ್ತು. ನಾಳೆ ಸಹ ನಮ್ಮ ಹೆಣ್ಮಗು ಬಗ್ಗೆ ಏನು, ಅವ್ರ ಭವಿಷ್ಯ ಏನು, ಇನ್ನೊಬ್ಬರು ಸಂಸಾರದಲ್ಲಿ ಅವರು ಮೂಗು ತೋರಿಸೋದು ತಪ್ಪು. ದರ್ಶನ್ ಅವ್ರಿಗೆ ಮುಂದೆ ಏನು ಅವ್ರು ತಪ್ಪು ಮಾಡಿದರೆ ಅವ್ರ ಶಿಕ್ಷೆ ಆಗುತ್ತೆ. ಇಲ್ಲಾಂದರೆ ಅವರು ಕಾನೂನು ಇದರಲ್ಲಿ ಒಂದು ಕಟ್ ಮಾಡ್ತಾರೆ. ಹೌದು, ಒಳ್ಳೊಳ್ಳೆ ಫಿಲಮ್ ಮಾಡಿದರು, ಒಳ್ಳೆ ಅಭಿಮಾನ ಇತ್ತು, ಅಭಿಮಾನಿಗಳಿದ್ರು. ಸುಮ್ಮನೆ ಅವರೆಲ್ಲರನ್ನೂ ಅವರೇ ಕಳ್ಕೊಂಡಂಗಾಯ್ತು. ಸರ್ ನಾವೊಂದು ಹೇಳ್ತೀವಿ, ಇವಾಗ ಅವ್ರನ್ನ ಆ ಥರ ಹೇಳ್ತಾ ಇದ್ದೀರಲ್ಲ, ಅವ್ರು ಒಳ್ಳೆ ಕೆಲಸ ಮಾಡಿದ್ರೆ ಯಾವ್ದಾರ ತೋರಿಸಿದ್ದೀರಾ ನೀವು? ಇಲ್ಲ ತಾನೇ, ತೋರಿಸಿದ್ದೀರಾ? ಒಳ್ಳೆ ಕೆಲಸ ಮಾಡಿದ್ರೆ ಎಲ್ಲಿ ತೋರಿಸಿದ್ದೀರಾ ನೀವು? ಯಾವುದೂ ತೋರಿಸಿಲ್ಲ ಸರ್. ಅವ್ರು ಅದು ಮಾಡಿದ್ರು ಅಂತ ನೋಡ್ತಾ ಇದ್ದೀವಿ, ಬರೀ ಟಿ ವಿನಲ್ಲಿ ಅದೇ ಬರ್ತಿದೆಯಾ ಹೊರತು ಬೇರೆ ಏನಾದರೂ ನ್ಯೂಸ್ ಬರ್ತಿದೆಯಾ? ಯಾರ್ದಾರು ಒಬ್ಬರು ಸೆಲೆಬ್ರಿಟಿದಾಗಲಿ ಇನ್ನೂ ರಾಜಕಾರಣಿದಾಗಲಿ ಸಿಕ್ಬಿಟ್ರೆ ಅದನ್ನೇ ಇಟ್ಕೊಂಡು ಹೇಳ್ತಾ ಇರ್ತೀರಾ. ಸರಿನಾ? ಬೇರೆ ಏನೂ ಇಲ್ವಾ ನಿಮಗೆ ನ್ಯೂಸು? ಫಿಲಮ್ ರಿಲೀಸ್ ಆಗಿದೆ ಸರ್, ಹೌದು, ಒಳ್ಳೆ ಕೆಲಸ ಮಾಡಿದ್ರೆ ಅದು ನೀವು ಯಾರು ತೋರಿಸಿದ್ದೀರಾ ಹೇಳಿ? ತೋರಿಸಿಲ್ಲ ಸರ್. ಈಗ ನೀವು ಒಂದು ಹೇಳ್ತೀನಿ ಕೇಳಿ, ಅಲ್ಲಿ ನಾನೊಂದು ಹೇಳ್ತೀನಿ ಕೇಳ್ತೀರಾ? ನೀವು ಅದಾಯಿತು ಇದಾಯಿತು ನಾವು ನೋಡೇ ಬಿಟ್ವಿ ಅನ್ನೋ ರೀತಿಲಿ ಹೇಳ್ತಾ ಇದ್ದೀರಲ್ಲ, ಅದು ಬೇಡ. ಕಾನೂನಿದೆ, ಅದಕ್ಕೆ ಏನು ಶಿಕ್ಷೆ ಆಗಬೇಕಾಗತ್ತೆ. ಸರಿನಾ? ನೀವು ಊಹಾಪೋಹಗಳೆಲ್ಲ ಇದಾವಲ್ಲ, ಅದನ್ನು ಬಿಟ್ಬಿಡಿ ಫಸ್ಟು. ಆಯಿತು ಸರ್, ನೀವು ಹೇಳ್ತೀರಾ. ಈಗ ನಮ್ಮ ಮನಸ್ಸಿಗೂ ನೋವಾಗಿದೆ ಸರ್, ನಮ್ಮ ಮನಸ್ಸಿಗೂ ನೋವಾಗಿದೆ. ನಾವು ಅವ್ರಿಗೆ ತುಂಬ ಅಭಿಮಾನಿ, ನಿಜವಾಗೂ ತುಂಬಾ ಅಳು ಬರ್ತಿದೆ, ನಮಗೂ ತಡ್ಕೊಳ್ಳೋದಕ್ಕಾಗಲ್ಲ. ಆದರೂ ನೀವುಗಳು ತೋರಿಸೋದು ನೋಡಿ ಇನ್ನು ಜಾಸ್ತಿ ಅವರು ಇವರೆಲ್ಲ ಕೆಟ್ಟ ಥರ ಇನ್ನೂ ಕೆಟ್ಟದಾಗಿ ತಿಳ್ಕೊತಾ ಇದ್ದಾರೆ. ನೀವುಗಳು ಆ ರೀತಿ ತೋರಿಸ್ಬೇಡಿ ಫಸ್ಟು. ಸರಿನಾ? ಅವ್ರು ಯಾರೋ ಹೇಳ್ತಾರೆ, ಅವರು ಏನೋ ನಾವೊಂದು ಹೇಳ್ತೀನಿ ಕೇಳ್ತೀರಾ? ಅಪರಾಧಿ ನಾನು ಅದನ್ನೇ ಹೇಳೋದು, ಇನ್ನೂ ಆರೋಪ ಇದೆ ಅಷ್ಟೇ, ಅವ್ರೇನು ಅಪರಾಧಿ ಅಂತ ಇನ್ನೂ ಬಂದಿಲ್ಲ. ಆಮೇಲೆ ಅದು ಕಾನೂನಲ್ಲಿ ಏನು ಶಿಕ್ಷೆ ಕೊಡ್ತಾರೆ ಅದು ಕೊಡ್ತಾರೆ. ಅದ್ರ ಬದಲು ನೀವುಗಳೇ ಶಿಕ್ಷೆ ಕೊಡೋ ಥರ ಎಲ್ಲ ನೀವುಗಳೇ ಹೇಳ್ತಾ ಇದ್ದೀರಲ್ಲ. ಅರೆಸ್ಟ್ ಮಾಡಿದ್ದೀರಿ ಸರ್, ಹೌದು. ಅವ್ರ ಹತ್ರ ಅವ್ರದ್ದು ನೀವೇನಾದ್ರು ಪ್ರೂಫ್ ಇದೆಯಾ ಅವ್ರ ಹತ್ರ ಅವ್ರದ್ದು? ಇಲ್ಲ, ಅವರೇ ಹೊಡೆದಿದ್ದಾರೆ, ಅವರೇ ಒದ್ದಿದ್ದಾರೆ ಅಂತ ಎಲ್ಲ ಹೇಳ್ತಾ ಇರ್ತಾರಲ್ಲ, ಮೀಡಿಯಾದವ್ರು ಹೇಳ್ತಿದಾರಲ್ಲ, ವಿಡಿಯೋ ಇದೆ ಅದಿದೆ ಅಂತ. ಪ್ರೂಫ್ ತೋರಿಸ್ರಿ. ಅವ್ರಿಗೇನಿಲ್ಲ ಸರ್, ನಾವು ಅವರು ದರ್ಶನ್ ಅಭಿಮಾನಿ, ನಾವು ಹೇಳ್ತೀವಿ ಕೇಳಿ. ಅವ್ರಿಗೇನು, ಅವರು ಒಳ್ಳೇದು ಮಾಡಿದ್ದಾರೆ, ಒಳ್ಳೇದನ್ನು ಮಾತ್ರ ತೋರಿಸ್ತಿಲ್ಲ, ಬರೀ ಕೆಟ್ಟದ್ದು ಮಾತ್ರ ತೋರಿಸ್ತಿದ್ದೀರಾ. ನಾವು ಅವ್ರು ಒಳ್ಳೇದು ಮಾಡಿರೋದಕ್ಕೋಸ್ಕರ ಅವರು ಅಭಿಮಾನಿಯಾಗಿದ್ದೀವಿ. ಅವರು ಹೊರಗಡೆ ಬಂದೇ ಬರ್ತಾರೆ, ಚೆನ್ನಾಗಿರ್ತಾರೆ. ಅಲ್ಲ, ಕಾನೂನು ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಅಂತೇನಿಲ್ಲ. ಅದು ದರ್ಶನ್ ಆಗಿರ್ಬೋದು, ಇನ್ನೊಬ್ರು ಆಗಿರ್ಬೋದು, ಯಾರು ಮಾಡಿದ್ರು ಕಾನೂನು ತಪ್ಪೆ. ಮಾಡಿದ್ರೆ ಅದನ್ನು ಅನುಭವಿಸ್ತಾರೆ. ಕಾನೂನಿನ ದೊಡ್ಡವ್ರು ಯಾರಣ್ಣ? ವಿಕೃತ ಮನ್ಸವೆಲ್ಲ ಇಲ್ಲ. ಮಾಡಿದಾರೋ ಇಲ್ಲೋ ಸಾಬೀತಾಗಬೇಕು ಅನ್ನೋದೇನಿಲ್ಲ. ಪೊಲೀಸೆಲ್ಲ ತನಿಖೆ ಮಾಡಿದಾರಾಗಲೇ, ತನಿಖೆ ಮಾಡಿ ಅವ್ರನ್ನ ಒಳಗಾಕಿರೋದು ಕಸ್ಟಡಿಲಿ. ಇವತ್ತು ವಿಚಾರವಂತ ಆಗಿದ್ರೆ ಇವೆಲ್ಲ ಆಗ್ತಿರ್ಲಿಲ್ಲ. ಕುಡಿದು ಮತ್ತಲ್ಲಿ ಮಾಡೋರು, ಇನ್ನೇನು ನಷ್ಟದಲ್ಲಿ ಮಾಡಿದಾರೋ, ಅಥವಾ ಸಂಗಡಿಗರು ಸವಾಸದಿಂದ ಮಾಡಿದಾರೋ,
ಇದನ್ನ ಪೊಲೀಸವರು ತನಿಖೆಗೆ ಅಂತ ತಗೊಂಡಿದ್ದಾರೆ ಕಸ್ಟಡಿಗೆ, ಇನ್ನೂ 4 ದಿನ ಕಸ್ಟಡಿಲಿ ಇರ್ತಾರೆ. ಇದು ಪಕ್ಕ ಶಿಕ್ಷೆ ಆಗುತ್ತೆ. ಅವ್ರು ಮಾಡಿದ್ದೇ ಕರೆಕ್ಟ್ ಆದ್ರೆ ಶಿಕ್ಷೆ ಆಗುತ್ತೆ. ಅಲ್ಲ, ಅವ್ರಿಗಿರೋ ಪವರು, ಅವ್ರಿಗಿರೋ ಒಂದು ತಾಕತ್ಗೆ ಯಾವ್ದಾದ್ರು ಒಬ್ಬ ಸಬ್ ಇನ್ಸ್ಪೆಕ್ಟರ್ಗೂ ಒಬ್ಬ ಇನ್ಸ್ಪೆಕ್ಟರ್ಗೂ ಕರೆ ಮಾಡಿ ಚಿತ್ರದುರ್ಗದಲ್ಲಿ ಆಗಿದ್ದು, ಅಲ್ಲಿಗೆ ಕರೆ ಮಾಡಿ ಈ ತರ ಒಂದು ಇಂಟಿಮೇಷನ್ ಕೊಟ್ಟು ಕರೆದು ಬುದ್ಧಿವಾದ ಹೇಳಿ, ನಾವು ಬೇಕಾದ್ರೆ ಬಂದ್ಬಿಟ್ಟು ಬುದ್ಧಿವಾದ ಹೇಳೋಗ್ತೀವಿ ಅಂದ್ರೆ ಆಗ್ತಿತ್ತು. ಅವರು ಕಾನೂನ ಕೈಗೆ ತಗೊಳ್ಳೋಷ್ಟು ದೊಡ್ಡವರಲ್ಲ. ಕಾನೂನಿಗೆ ಮುಖ್ಯಮಂತ್ರಿ ಆದ್ರೂ ಅಷ್ಟೇ, ಪ್ರಧಾನಮಂತ್ರಿ ಆದ್ರೂ, ನಟನಾದ್ರೂ ಅಷ್ಟೇ, ನನ್ನಂತ ಒಬ್ಬ ಕಾಮನ್ ಮ್ಯಾನ್ ಆದ್ರೂ ಅಷ್ಟೇ, ಕಾನೂನಿಗೆಲ್ಲ ಒಬ್ರೆ ಒಂದೇನೆ. ಅವರು ಕಾನೂನ ಕೈಗೆ ತಗೊಂಡಿರೋದು, ಇದು ಕಾನೂನ ಪೊಲೀಸ್ ಅವರೇನೆ ಅದನ್ನ ಒಂದು ಪರಿಶೀಲನೆ ಮಾಡಿ ಒಂದು ಕೇಸ್ ಹಾಕಿ ಒಂದು ಜೈಲ್ ಕಳ್ಸೋ ಕೆಲಸ ಮಾಡ್ತಾರೆ. ಸರ್, ನೀವು ಸಾರ್ವಜನಿಕ ಜೀವನದಲ್ಲಿರೋರು ಸಮಾಜಕ್ಕೆ ಮಾದರಿ ಆಗ್ಬೇಕಾಯ್ತು ಸರ್. ಆದರೆ ಇವ್ರು ಮಾಡಿರೋದು ಶುದ್ಧ ಒಂದು ಒಳ್ಳೆ ಕೆಲಸ ಅಂತೂ ಮಾಡಿಲ್ಲ. ಅದು ಮಾಡಬಾರ್ದಾಯಿತು. ಅವ್ರಿಗಿರೋ ಪವರ್ಗೆ ಅಲ್ಲೇನಾರು ಒಂದು ಮಾಡಿಸ್ಬೋದಾಯ್ತು, ಇಲ್ಲ ಅವರೇ ಕರೆದಿ ಬುದ್ಧಿ ಹೇಳ್ಬೋದಾಯ್ತು, ಒಂದೇನೋ ಒಂದು ಮಾಡ್ಬೋದಾಯ್ತು. ಆದರೂ ಇದು ಅತಿ ಇದಾಯಿತು ಸರ್. ಹೆಣ್ಮಗಳು 5 ತಿಂಗಳು. ಹೌದು ಹೌದು ಹೌದು. ಈಗ ಹುಡುಗಿ ಆ ಎಮ್ಮನಿಗೆ ಮಾತಾಡೋಕ್ಕೂ ಸುಧಾ ಬರಲ್ಲ. ಆ ಸಮಾಜ ಇದೇ ಗೊತ್ತಿಲ್ಲ ಆ ಎಮ್ಮನಿಗೆ. ಅಂಥವ್ರಿಗೆ ಹೋಗಿ ಕೆಲಸ ಮಾಡಿದ್ದಾರೆ. ಅವನಿರೋ ಇಷ್ಟು ತಪ್ಪಕ್ಕೆ ಎಲ್ಲ ತೆಗೆದು ಹೊಡೆದಿದ್ದಾರೆ ಅಂತ ಬರ್ತಾ ಇದೆ ನ್ಯೂಸು. ಇದು ಎಲ್ಲ ತಪ್ಪು ಸಂದೇಶ ಇದು. ಏನು ಇಂಥ ಕೆಲಸ ಮುಂದೆ ಈಗಾಗಿರೋದು ಮುಂದೆ ಗೊತ್ತಿಲ್ಲ. ಇನ್ನು ಮುಂದೆ ಈ ಥರ ಕೆಲಸ ಯಾವತ್ತೂ ಮಾಡಬೇಡಿ. ನಿಮ್ಗೆ ದೇವರು ಅಂತ ಪೂಜಿಸೋ ಜನ ಅವರೇ, ಅವ್ರಿಗೆ ಯಾವುದೂ ಈ ಥರ ಕೆಲಸ ಆಗಬಾರ್ದು ಅಂತ ಅಷ್ಟೇ. ಏನಿಲ್ಲ, ಆಗಿರೋದು ಕಾನೂನು ರೀತಿ ಆಯ್ತಾ ಇದೆ. ಎಲ್ಲ ಶಾಂತ ರೀತಿಯಾಗಿ ವರ್ತಿಸ್ಬೇಕು. ಸುಮ್ಮನೆ ಒಂದಕ್ಕೊಂದು ಮಾಡಿ ಒಬ್ರಿಗೆ ಬೈದಾಡಿ, ನೆನ್ನೆಲ್ಲ ನೋಡಿ ಮೀಡಿಯಾದವ್ರಿಗೆಲ್ಲ ಬೈದಾಡಿ, ಅವರು ಇವರು ಎಲ್ಲ ಕುಸ್ತಿ ಆಡಿ ಲಾಠಿ ಚಾರ್ಜ್ ಎಲ್ಲ ಆಗ್ತಾ ಇದೆ. ಇದು ಆದಷ್ಟು ಅವ್ರಿಗೆ ಕೆಟ್ಟದಾಗ್ತಾ ಇದೆ. ಶಾಂತ ರೀತಿಲಿ ಒಂದು ಅಕೌಂಟ್ ನಂಬರ್ ಇಸ್ಕೊಂಡು ಎಲ್ಲರೂ 100, 200 ಅವ್ರ ಕೈಲ ಸಹಾಯ ಮಾಡಿ ಅವ್ರಿಗೆ ಆಗುವಂಥದ್ದು ಹೆಲ್ಪ್ ಮಾಡಬೇಕು. ಆಗೋಗಿದೆ ಅಲ್ವಾ? ಈಗ ಅವ್ರಿಗೆ ಒಂದು ಸಮಾಜಕ್ಕೆ ಒಂದು ಹೆಲ್ಪು. ಈಗ ಅವರು ಎಂಥವ್ರು ಫಿಲಮ್ನವರು ಅಕೌಂಟ್ ಓಪನ್ ಮಾಡಿಸಿ ಇದು ಮಾಡ್ತೀನಿ ಅಂತ ಹೇಳಿದ್ರು, ಫಿಲಮ್ ಸಂಬರ್ಗಿ ಅವರು, ಅವ್ರ ಮುಖಾಂತರ ಎಲ್ಲ ಆದರೂ ಒಳ್ಳೇದು ಸರ್. ಅದಾದ್ರಿಂದ ಒಂದು ಹೆಲ್ಪ್ ಆಗುತ್ತೆ. ಈಗ ಡಿ ಬಾಸ್ ಅಭಿಮಾನಿಗಳ ಕಡೆಯಿಂದ ಒಂದು 100 ರೂಪಾಯಿ ಎಲ್ಲ ಕೊಟ್ಟರೆ ಏನೋ ಅವ್ರ ಬಾಸಿಂದ ಆಗಿರೋ ಅನ್ಯಾಯಕ್ಕೆ ಅದು ನಷ್ಟ ತುಂಬಿಕೊಟ್ಟಂಗೆ ಆಗುತ್ತೆ ಅಂತ. ಅದು ಆಗಬಾರ್ದಾಯ್ತು ಸರ್. ಏನೋ ಅತಿರೇಕದಿಂದ ಆಗಿದೆ ಅನಿಸುತ್ತೆ. ಅದು ಅವ್ರಿಗೂ ಇಷ್ಟಾಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ವೇನೋ. ಏನೋ ಸಣ್ಣ ಪುಟ್ಟ ಆಗುತ್ತೆ ಅಂದ್ಕೊಂಡವ್ರೆ. ಸಂಘಟಕರಿಂದ ಹಿಂಗಾಗೆಲ್ಲ ಆಗಿದೆ. ಅವರು ಏನು ಸಾಯಿಸ್ಬೇಕು ಅಂತ ಮನ್ಸೋರಲ್ಲ, ಬಟ್ ಆಗೋಗಿದೆ. ಈಗೇನೋ ಒಂದು ತುಂಬಿಸ್ಬೇಕು ಅಂದರೆ ಹಿಂಗೆ ಒಂದು ಸಣ್ಣ ಪುಟ್ಟ ಏನಾರು ಮಾಡಿ, ಆ ಅಮ್ಮನೂ ಒಂದು ಸಹೋದರಿ, ಈಗ ಅವ್ರು ಒಂದು 4-5 ತಿಂಗಳು ಪ್ರೆಗ್ನೆಂಟು, ಅವ್ರಿಗೂ ಅವ್ರ ಅಪ್ಪ ಅಮ್ಮ ಬಡವರು, ಇವರಿಂದನೇ ಮನೆ ನಡೀತಿದ್ದು. ಅವ್ರಿಗೇನಾರು ಒಂದು ಸಹಾಯ ಮಾಡಬೇಕು. ಆ ಥರ ಮಾಡಬಾರ್ದಾಗಿತ್ತು ಸರ್. ಒಂದು ಹೆಣ್ಮಗು ಆಗಿ ಆ ಥರ ಅವ್ರಿಗೂ ತೊಂದರೆ. ಇವರು ಮಿಸ್ಸಸ್ಸು ದರ್ಶನ್ ಅವ್ರ ಮಿಸ್ಸಸ್ ಬಂದು ಎಣ್ಣೆ ಅಲ್ವಾ, ಇವಾಗ ಇವರಿಗೆ ಅದೇ ಥರ ಆಗಿದ್ರೆ ಏನು ಮಾಡೋರು? ಆ ಥರ ಮಾಡಬಾರ್ದಾಗಿತ್ತು. ದಯವಿಟ್ಟು ಅವರು ಆ ತಪ್ಪನ್ನು ತಿಳ್ಕೊಂಡು ಮುಂದೆ ತಿದ್ದುಕೊಂಡು ಮುಂದೆನೇ, ಯಾಕಂದರೆ ಅವ್ರ ಮೇಲೆ ನಮಗೆ ಎಲ್ಲ ಅಭಿಮಾನ ಇದೆ, ತುಂಬ ಅಭಿಮಾನ ಇದೆ. ಅವ್ರು ಆ ಥರ ಮಾಡಬಾರ್ದು. ನಮಗೆ ಕೆಟ್ಟ ಹೆಸ್ರು ಬಂದಂಗೆ ಅಷ್ಟು ಫೀಲ್ ಆಗ್ತಾ ಇದೆ. ದಯವಿಟ್ಟು ಮಾಡಬೇಡಿ, ಮಾಡೋಕ್ಕೆ ಹೋಗ್ಬೇಡಿ. ಮಾದರಿ ಆಗಬೇಕು. ಅವ್ರನ್ನ ನೋಡಿ ಸುಮಾರು ಜನ ಬುದ್ಧಿ ಕಲಿಬೇಕು. ನಮ್ಮ ಹೀರೋ ಈ ಥರ ಇದ್ದಾರೆ ಅಂತ ಅಂದಾಗ ನಾವು ಅವ್ರಿಗೆ ಹಿಮ್ಮಳಿಸಿ ಹೋಗ್ತಾ ಇರ್ತೀವಿ. ಆಗ ಅವರು ಎಡುವುದಾಗ ನಾವು ಎಡುವ ಚಾನ್ಸಸ್ಸು ತುಂಬ ಇರುತ್ತೆ. ಇವರೊಬ್ಬರೇ ಎಡುವುದಲ್ಲ, ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಎಡುವುದು ಸಹಜ. ಅದು ತಪ್ಪು, ಎಡಬಾರ್ದು. ಬಟ್ ಇವರು ಮಾಡಿರೋದು ತುಂಬಾ ಅಕ್ಷಮ್ಯ ತಪ್ಪು. ನಾವೇನು ಹೇಳೋದು, ಇಲ್ಲಿ ಮಾಡಿರೋದು ಗೊತ್ತಿದ್ದು ಗೊತ್ತಿಲ್ಲದೇನೆ ಮಾಡಿದರೆ ತಪ್ಪು ತಿದ್ಕೊಳ್ಳಿ ಸರ್. ಅವ್ರು ಮಾಡಿರೋದು ನಿಜ ತಪ್ಪು. ಸೊ ಈ ಥರ ಮಾಡಬಾರ್ದಾಯಿತು. ಅವರು ಏನಂದರೆ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡಬೇಕಾಗಿರೋ ಇವರೇ ಈ ಥರ ಮಾಡಿಬಿಟ್ರೆ ಮಾಮೂಲಿ ಜನಗಳ ಗತಿ ಏನು? ಈ ಥರ ಎಲ್ಲ ಆಗಿಬಿಟ್ರೆ ಅದಕ್ಕೆ ನಾವೇನು ಹೇಳೋದು ಅಂದರೆ ದರ್ಶನ್ ಮಾಡಿರೋದು ತಪ್ಪು ಅಂತ ನಾವು ಹೇಳ್ತಾ ಇದ್ದೀವಿ. ಸಾಯಿಸೋ ಮಟ್ಟಕ್ಕೆ ಬಂತ ನಮ್ಮ ಇದು ಒಂದು ಮೆಸೇಜಿಗೋಸ್ಕರ ಈ ಥರ ಎಲ್ಲ ಒಂದು ಜೀವ ತೆಗಿತಾರ ಅಂತ ನಮಗೆ ಗೊತ್ತಿರಲಿಲ್ಲ. ಇನ್ನೂ ಜನತೆ ಎಲ್ಲ ಹುಷಾರಾಗಿರ್ಬೇಕಾಗತ್ತೆ. ಜನ ಕಾಯೋ ಇವರೇನೆ ಈ ಥರ ಎಲ್ಲ ಮಾಡೋದು ತಪ್ಪಂತ ನಾನು ಹೇಳ್ತಾ ಇದ್ದೀನಿ ಸರ್. ಫ್ಯಾನ್ಸ್ ಇದ್ದಾರೆ, ಅವ್ರಿಗೆಲ್ಲ ಇಷ್ಟು ದೊಡ್ಡ ವ್ಯಕ್ತಿ ಈ ಥರ ಮಾಡ್ತಾರೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಸೊ ಹಿಂಗೆ ಆಗ್ಬಿಟ್ಟಿದೆ. ಈ ಥರ ಆಗಬಾರ್ದು. ನೆಕ್ಸ್ಟು ನೋಡಿ, ಆ ಫ್ಯಾಮಿಲಿನಲ್ಲಿ ಬಂದು ಅವ್ರಿಗೆ 5 ತಿಂಗಳು ಪ್ರೆಗ್ನೆಂಟ್ ಇದ್ದಾರೆ. ಆ ಹುಡುಗಿನ ಈಗ ತಂದೆ ತಾಯಿ ನೋಡೋರು ಯಾರು? ಮಗುನ ನೋಡೋರು ಯಾರು? ಮಗುಗೆ ತಂದೆ ಇಲ್ಲ. ಈ ಥರ ಎಲ್ಲ ಆಗ್ತಾಯಿದೆ. ನಮ್ಮ ದೇಶದಲ್ಲಿ ಈ ಥರ ಆಗಬಾರ್ದು. ಆ ಥರ ಇನ್ನು ಅವ್ರಿಗೆ ಶಿಕ್ಷೆ ಆಗಬೇಕು ಸರ್. ಶಿಕ್ಷೆ ಆದರೆ ಕಾನೂನಿದೆ.
ಕಾನೂನು ದೊಡ್ಡವ್ರಿಗೊಂದು ಕಾನೂನು ಚಿಕ್ಕವ್ರಿಗೊಂದು ಕಾನೂನು ಇಲ್ಲ, ಎಲ್ಲರಿಗೂ ಒಂದೇ ಥರ ಇರಬೇಕು. ಅವ್ರಿಗೆ ಶಿಕ್ಷೆ ಆಗಬೇಕು, ಕಾನೂನು ಪ್ರಕಾರ ಏನು ಶಿಕ್ಷೆ ತಗೋತಾ ಇದ್ದಾರೆ ಮಾಡಬೇಕು ಅಂತ ಇದ್ದಾರೆ, ಅದಾಗಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಮಾಡಿ ಅಲ್ಲ ಅವ್ರು ಮಾಡಿರೋದು ತಪ್ಪಲ್ಲ, ಅದು ತಪ್ಪೇ, ಅವ್ರಿಗೆ ಶಿಕ್ಷೆ ಸಿಕ್ಕಲೇಬೇಕು ಆಯಿತಾ. ಯಾಕಂದರೆ ಆ ಥರ ಮಾಡಬಾರ್ದಾಗಿತ್ತು. ಅಂದರೆ ಅವ್ನ ಫ್ಯಾನ್ಗೆ ಯಾರಾದರೂ ಈ ಥರ ಮಾಡೋದು ತಪ್ಪಲ್ವಾ, ಪಾಪ ಅವ್ರಿಗೆ ತಪ್ಪು, ಪಾಪ ಹುಡುಗನಿಗೇನೋ ಇದಾಗಿ ಹೌದು, ಅದೇ ಕಗ್ಬಿಟ್ಟು ಸಾಯಿಸೋ ಥರ ಇದ್ದಿಲ್ಲ, ಏನೋ ಹೊಡ್ಬಿಟ್ಟು ಬಿಡ್ತಾಯಿದ್ರೆ ಅದೊಂಥರ ಸಾಯಿಸೋದು ತಪ್ಪು. ಇಲ್ಲ ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ಲ, ಏನೋ ಒಂದು ಡಿಪಾರ್ಟ್ಮೆಂಟ್ ಪೊಲೀಸ್ ಇರೋದು ಎಂತಕ್ಕೆ, ಅವ್ರು ಕಂಪ್ಲೇಂಟ್ ಕೊಡೋ ಏನೋ ಒಂದು ಆಗ್ತಾಯಿತ್ತು, ಅದು ಸಾಯಿಸೋದೆಲ್ಲ ತಪ್ಪು. ಸಮಾಜಕ್ಕೆ ಮಾದರಿ ಆಗಬೇಕಿರೋ ನಟನೇ ಅರೆಸ್ಟ್ ಆಗಿದ್ದಾರೆ, ಸಾಕಷ್ಟು ಅಭಿಮಾನಿಗಳಿದ್ದಾರೆ ರಾಜ್ಯದಲ್ಲಿ. ಇವಾಗಿನ ಮೇಲೆ ಯಾರು ಲೈಕೆ ಮಾಡಲ್ಲ ಬಿಡಿ ಸರ್, ಇವಾಗಂತೂ ಅಷ್ಟೇ ಬಿದ್ದೈತೆ ಅವ್ರ ಮಾರ್ಕೆಟ್ ಅಷ್ಟೇ. ಇವಾಗ ಮುಂದಕ್ಕೆ ಯಾರು ಮುಂಚೆ ಥರ ಇದ್ದಿನ ಮರ್ಯಾದೆ ಇವಾಗ ಕಲ್ತ್ಕೊಂಡ್ಬಿಟ್ಟವ್ರೆ. ಇವಾಗಂತ ದರ್ಶನ್ ಸರ್ ಅಂದ್ರೆ ಇವಾಗ ಯಾರು ಲೈಕೆ ಮಾಡಲ್ಲ. ಈಗ ಫಿಲಂ ಚೇಂಬರಿಂದ ಅವ್ರನ್ನ ಬ್ಯಾನ್ ಮಾಡ್ಬೇಕಂತಿದ್ದಾರೆ, ಬ್ಯಾನ್ ಮಾಡಬೇಕು. ಹೌದು, ಮಾಡಲೇಬೇಕು ಸರ್, ಮಾಡ್ಬೇಕು, ಖಂಡಿತ ಅದು ಮಾಡಬೇಕು, ಮಾಡಲಿ. ಆ ಥರ ಮಾಡೋದು ತುಂಬ ತಪ್ಪನ. ಒಂದು ಹೀರೋನವ್ರು ಬಂದು ಒಂದು ಮನ್ಸಾಕ್ಷಿ ಇರಬೇಕು, ಯಾಕಂದರೆ ಅವರು ಒಂದು ಅಭಿಮಾನ. ಅಟ್ಲೀಸ್ಟ್ ಅವ್ರು ಕಂಪ್ಲೇಂಟ್ ಮಾಡಿರಬೇಕು, ಇಲ್ಲಾಂದರೆ ಅವ್ರು ರಿಪೋರ್ಟ್ ಕೊಟ್ಟಿರಬೇಕು. ಏನು ಕೊಡದೆ ಕಾನೂನು ಅವ್ರ ಕೈಯಲ್ಲಿ ಐತಿ, ತುಂಬ ತಪ್ಪು. ಅವ್ರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಯಾರಿದ್ರು ನ್ಯಾಯ ಅನ್ನೋದು ಒಂದೇ, ಕಾನೂನಿಗೆ ಯಾರು ತಪ್ಪಿಸ್ಬಾರ್ದು. ಅದು ಅವ್ರು ಫಸ್ಟೇ ಮಾಡಿರ್ಬೋದು. ಅವರು ಇವ್ರು ಇದ್ದಾರಲ್ಲ ಪವಿತ್ರ ಗೌಡ, ಅವ್ರ ಕೂಡ ಮಾಡಿರ್ಬೋದು. ಅವರ ಇದು ತಗೊಂಡಿಲ್ಲ ಅಷ್ಟು. ಇವರು ಅರ್ಜುನ್ ಭಟ್ ಗ್ಯಾಂಗ್ ವಾರ್ ಥರ ಮಾಡಿಬಿಟ್ರಿ. ಈಗ ಸರ್, ಈಗ ಅವ್ರನ್ನ ಫಿಲಂ ಚೇಂಬರಿಂದ ಬ್ಯಾನ್ ಮಾಡಬೇಕು ಅಂತ ಹೇಳ್ತಾರೆ ದರ್ಶನ್ ಅವ್ರನ್ನ. ಬ್ಯಾನ್ ಮಾಡ್ಬೇಕಂತ ಬೇಡ ಅಂತ ತಪ್ಪೇ ಇಲ್ಲ ಮಾಡೋದು, ಯಾಕೆಂದರೆ ಹೋಗಿರೋದು ಒಂದು ಜೀವ, ಆ ಜೀವಕ್ಕೆ ಬಂದು ಬೆಲೆ ಕೊಡ್ಬೇಕು ನಾವು. ಫಿಲಿಮಲ್ಲಿ ಇದ್ದರೆ ಕನ್ನಡ ಫಿಲಿಮ್ಗೆ ಮರ್ಯಾದೆ ಇರೋದು. ಸಾಕಷ್ಟು ಫ್ಯಾನ್ಸ್ ಇದ್ದಾರೆ ಈಗ ಅವ್ರಿಗೆ. ಫ್ಯಾನ್ಸ್ ಇದ್ರೆ ಕೂಡ ಫ್ಯಾನ್ಸಿಗೆ ಕೂಡ ಮನಸ್ಸೇ ಇಲ್ವಾ? ಇವಾಗ ಫ್ಯಾನ್ಸ್ ಅವ್ರ ಮಗು ಸತ್ತೋಗ್ಬಿಟ್ಟಿದ್ರೆ ಏನು ಮಾಡ್ತಾಯಿದ್ರು? ಬಿಟ್ಬಿಟ್ರಿದ್ರ ಅವರು? ಅವ್ರ ಮಗು ಮಾತ್ರ ಮಗು, ಇನ್ನೊಬ್ಬರದ್ದು ಮಗು ಇಲ್ವಾ? ಇದು ತುಂಬ ಕೆಟ್ಟದಂತ ನಾನು ಹೇಳ್ತೀನಿ, ತುಂಬ ಕೆಟ್ಟದಂತ ನಾನು ಹೇಳ್ತೀನಿ. ಈ ಥರ ಯಂಗ್ಸರಿಗೆ ಈ ಥರ ಮಾಡಿದ್ರೆ ಇದು ಒಳ್ಳೆಯದಿಲ್ಲ. ನಾವು ಆಚೆಲ್ಲ ಓಡಾಡ್ತೀವಿ, ಈ ಥರ ಎಲ್ಲ ಗಂಡಸರೆಲ್ಲ ಮಾಡ್ತಾಯಿದ್ರೆ ನಾವು ಏನು ಮಾಡೋಕ್ಕಾಗುತ್ತೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಇದು ತುಂಬ ಭಯ ಆಗ್ತಾ ಇದೆ. ಹೌದು, ಇದು ಮಾಡಬಾಗಿತ್ತು. ಯಾಕಂದರೆ ಅವರು ಹಿಂದಿ ಇವಾಗ 3 ತಿಂಗಳು ಪ್ರೆಗ್ನೆಂಟ್ ಆಗಿದ್ದಾರೆ. ಅದಾದರೂ ಅವ್ರು ನೋಡಿರಬೇಕು, ನೋಡಿದರೆ ಹುಡುಗಿಗೆ ಚೆನ್ನಾಗಿ ಒಳ್ಳೆಯದಾಗಿರ್ತಾ ಇರುತ್ತೆ ಅಂತ ನನ್ನದು ಮಾತು. ಸರ್, ಅವರನ್ನು ಅರೆಸ್ಟ್ ಮಾಡಿದ್ದು ಒಳ್ಳೆಯ ಸಂಗತಿ. ಅವರು ಫಿಲ್ಮ್ ಚೇಂಬರಿಂದ ಅವ್ರು ಮಾಡಿರುವಂಥ ಎಲ್ಲ ಚಿತ್ರೀಕರಣಗಳನ್ನು ಬಂದ್ ಮಾಡಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ಆ ಕುಟುಂಬಕ್ಕೆ ಸೂಕ್ತವಾದ ನ್ಯಾಯವನ್ನು ಕೊಡಿಸ್ಬೇಕು. ಇದು ಕಾನೂನು ಕೈಗೆತ್ತಿಕೊಂಡು ತಪ್ಪು. ಕಾನೂನು ಎಲ್ಲರಿಗೂ ಒಂದೇ, ಅದಕ್ಕೆ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಖಂಡಿತ ಅವ್ರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು. ಕಾನೂನು ರೀತಿಯಲ್ಲಿ ಯಾವ ಕಾನೂನು ಏನು ಕೊಡುತ್ತೋ ಆ ಶಿಕ್ಷೆ ಅದು ಅವ್ರಿಗೆ ಆಗಲೇಬೇಕು. ಆ ಶಿಕ್ಷೆ ಕೊಡುವಂಥ ಕೆಲಸ ಕರ್ನಾಟಕ ಸರ್ಕಾರ ಮಾಡ್ಬೇಕಂತ ಅವರಲ್ಲಿ ವಿನಂತಿ. 100ಕ್ಕೆ 100 ಸತ್ಯ. ಫಿಲ್ಮ್ ಚೇಂಬರಿಂದ ಅವರನ್ನು ಬ್ಯಾನ್ ಮಾಡಬೇಕು. ಅವ್ರು ಮಾಡಿದಂಥ ಚಿತ್ರೀಕರಣಗಳನ್ನು ಕೂಡ ರಾಜ್ಯಾದ್ಯಂತ ಬಂದ್ ಮಾಡಬೇಕು. ಮುಂದೆ ಈ ಥರ ಆಗದಂತೆ ಚಿತ್ರಮಂದಿರ ಕೂಡ ಇದು ಮಾಡಬೇಕು, ಕಾನೂನು ಕೂಡ ಕ್ರಮ ಕೈಗೊಳ್ಳಬೇಕು. ಸರ್, ಇವಾಗ ಸಮಾಜಕ್ಕೆ ಮಾದರಿ ಆಗಬೇಕಿದ್ದವರು ಈ ರೀತಿ ಅರೆಸ್ಟ್ ಆಗ್ತಾರೆ ಅಂದರೆ ಅಭಿಮಾನಿಗಳಿಗೆ ಏನು ಇಷ್ಟಪಡ್ತೀವಿ? ಅಭಿಮಾನಿಗಳು ಏನು ಮಾಡಬೇಕು, ಮುಂದೆ ತಿಳ್ಕೊಂಡು ನಡ್ಕೋಬೇಕು, ಒಂದು ಒಳ್ಳೆ ದಾರಿಯ ನಡಿಬೇಕು. ಅವ್ರದ್ದು ಸರಿಯೋ ತಪ್ಪಾತ ಮೊದಲು ನಾವು ಕಣ್ಣು ಹಿಡಿಬೇಕು, ತನಿಖೆ ಮಾಡಬೇಕು. ತನಿಖೆ ಮಾಡಿದಾಗ ಯಾರು ಸತ್ಯಾಂಶ ಅದೋ, ಆಕಿನ ಕಡೆ ತಪ್ಪೋದು, ಅವನೇ ದರ್ಶನ ಕೊಲೆ ಮಾಡೋದು ಏನಿಲ್ಲೋ ಅಂತ ನಾವು ಕಂಡು ಹಿಡಿದು ಆಮೇಲೆ ದರ್ಶನ ಮ್ಯಾಗ ಶಿಕ್ಷೆ ಕೊಡಬೇಕು. ಇಲ್ಲಾಂದ್ರೆ ಅವನಿಗೆ ಕ್ಷಮಿಸಬೇಕು. ಅರೆಸ್ಟ್ ಆಗೋದು ಕಾಮನ್. ಈಗ ಯಾರೇ ಒಂದು ಇದು ಮಾಡ್ಯಾರಂದ್ರೂ ಅವರು ಅವನದು ಏನಕ್ಕೆ ಹೌದಲ್ಲ ಅಂತ ನಿಜ ತಿಳ್ಕೊಳಕ್ಕೆ ಅರೆಸ್ಟ್ ಮಾಡ್ರೆ ಈ ಒಂದು ಸತ್ಯ ತಿಳ್ಕೊಂಡಿಂದ ಮುಂದೆ ಒಂದು ಕಾನೂನು ಶಿಕ್ಷೆ ಏನೋ ಕೊಡುತ್ತೆ. ಸತ್ಯನೇ ಆದರೆ ಯಾವ ರೀತಿ ಶಿಕ್ಷೆ ಕೊಡಬೇಕಂತ ಫಿಲಂ ಆಕ್ಟರ್ ಆಗಿ ಸಮಾಜಕ್ಕೆ ಮಾದರಿ ಆಗ್ಬೇಕು. ಏನು ಮಾಡೋದು ಸಹಜ, ಅವನು ಮಾಡಬಾರ್ದಿತ್ತು, ಹಾಗೆ ಮಾಡಿದ್ದಾನೆ. ಅವ್ನಿಗೆ ಏನದ ತಪ್ಪಿಗಾಗಿ ಸ್ವಲ್ಪ ಶಿಕ್ಷೆ ಕೊಡಬೇಕು, ಕಠಿಣವಾದ ಶಿಕ್ಷೆ ಕೊಡಬೇಕು. ಮಾಡಿದ ತಪ್ಪು ಅವರು ಒಂದು ಚಿತ್ರರಂಗದಲ್ಲಿ ವೀರ ನಟ, ಅದು ಮಾಡಿದ ತಪ್ಪು ಹಾಳಾಗಿದೆ. ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ವಿಧಿಸಬೇಕು.
ಬ್ಯಾನ್ ಮಾಡಬೇಕು ತಪ್ಪಿಗೆ ಶಿಕ್ಷೆ ಆಗಲೇಬೇಕು. ಕಠಿಣವಾದ ಕ್ರಮ ಕೈಗೊಳ್ಳಬೇಕು ಸರ್ಕಾರ. ಕಠಿಣವಾದ ಕ್ರಮವನ್ನು ಶಿಕ್ಷಣ ಕ್ರಮ ಕೈಗೊಳ್ಳಬೇಕು. ದೊಡ್ಡ ತಪ್ಪು. ಕರೆದು ಬುದ್ಧಿ ಹೇಳ್ಬೋದಾಗಿತ್ತು. ಇವರೇ ಈ ತರ ಮಾಡಿ ಇಡೀ ರಾಜ್ಯ ತುಂಬಾ ಹೆಸರು ಮಾಡಿ ಚಲನಚಿತ್ರ ನಟ ಆಗಿ ಹೊರೊಮ್ಮೆ ಇವರೆಲ್ಲ ಈಗ ಒಂದು ಮೊಕದ್ದಮೆ ಇದಾಯ್ತು. ಸರ್ಕಾರಕ್ಕೆ ಅವರಿಗೆ ಬ್ಯಾನ್ ಮಾಡ್ಬೇಕು, ಚಿತ್ರರಂಗ ಬ್ಯಾನ್ ಮಾಡ್ಬೇಕು, ಅವ್ರಿಗೆ ಕಠಿಣವಾದ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು. ಇಲ್ಲ, ಇಲ್ಲಿ ಎಲ್ಲರಿಗೆ ಸರಿಸಮಾನ, ಕಾನೂನು ಎಲ್ಲರಿಗೂ ಸರಿಸಮಾನ ಇರುತ್ತದೆ. ಯಾರೇ ಆಗಲಿ, ಅವರು ರಾಜಕೀಯ ವ್ಯಕ್ತಿ ಆಗಲಿ, ಯಾರು ಸ್ಟಾರ್ ನಟ ಆಗಲಿ, ಯಾರೇ ಆಗಲಿ, ಅವ್ರಿಗೆ ತಕ್ಕ ಏನು ಮಾಡಿದಾರೆ ತಪ್ಪ ಆ ತಕ್ಕ ಅವರಿಗೆ ಪಾಠ ಕಲಿಸಲೇಬೇಕು. ಅವ್ರಿಗೆ ಚಿತ್ರರಂಗದಿಂದ ಅವರಿಗೆ ವಜಾಗೊಳಿಸಿ ಅವ್ರಿಗೆ ಇನ್ನೊಂದ್ಸಾರಿ ಚಿತ್ರರಂಗದಲ್ಲಿ ಬರಲಾರಂಥ ಒಂದು ಕಟ್ಟುನಿಟ್ಟಿನ ಒಂದು ಕಾನೂನುಬದ್ಧವಾಗಿ ಮಾಡಿಸ್ಬೇಕು. ಅದೇ ರೀತಿ ಅದು ಯಾರೇ ಆಗಿರ್ಬೋದು, ಪ್ರತಿಯೊಬ್ಬರು ಆ ಹೆಣ್ಣಿನ ವಿಷಯದಲ್ಲಿ ಆಗಲಿ, ಯಾವುದೇ ವಿಷಯದಾಗಲಿ, ಯಾವುದೇ ಯಾರಿಗಾರು ಕೊಲೆ ಮಾಡೋದಾಗಲಿ, ಯಾವುದೇ ಒಂದಾಗಲಿ ಆ ಆರೋಪ ಅವರಿಗೆ ತಕ್ಕ ನಮ್ಮ ಕಾನೂನು ಪ್ರಕಾರ ಅವರಿಗೆ ಶಿಕ್ಷೆ ಆಗಲೇಬೇಕು. ಇಲ್ಲ, ಆ ಥರ ಎಲ್ಲರ ಲೈಫಲ್ಲಿ ಮಾಮೂಲಿಯಾಗಿ ಯಾವುದೇ ಹೆಣ್ಣೆ ಆಗಲಿ ಅವರಿಗೆ ನಾವು ಸಹಜವಾಗಿ ಯಾರು ಪರಿಚಯ ಇರಲಿ ಅಕಸ್ಮಾತಾಗಿ ಮಾಡ್ಬೋದು. ಆದ ಕಾರಣ ಇಂಥ ಒಂದು ಪ್ರಕರಣ ಆಗುತ್ತೆ ಅಂತ ಯಾರೂ ನಂಬಿರಲಿಲ್ಲ, ಊಹಿಸಿನೂ ಇರಲಿಲ್ಲ. ಇದು ಒಂದು ನಮ್ಮ ಕರ್ನಾಟಕದಲ್ಲಿ ಕೆಟ್ಟ ಸಂದೇಶ ಅಂತ ಹೇಳ್ಬೋದು. ಕಾನೂನು ಪ್ರಕಾರ ಅವರಿಗೆ ಶಿಸ್ತವಾದ ಒಂದು ಕಾನೂನು ಅವ್ರಿಗೆ ಜಾರಿ ಮಾಡಬೇಕನ್ನೋದು ನಮ್ಮ ವಿನಂತಿ. ಸಮಾಜಕ್ಕೆ ಮಾದರಿ ಆಗಿರೋರು ಈ ತರ ಮಾಡಿದ್ರೆ ಹೇಗೆ? ಅಭಿಮಾನಿಗಳು ಕೂಡ ಅವ್ರ ಪರವಾಗಿ ಮಾಡ್ತಾ ಇರ್ತಾರೆ. ಇಲ್ಲ, ಅಭಿಮಾನಿಗಳಿಗೆ ಎಲ್ಲರೂ ಸಾಕಷ್ಟು ಮನೋರಂಜನೆ ಅವ್ರು ಮಾಡಿದ್ದಾರೆ, ಇಲ್ಲಂತಿಲ್ಲ. ಆದ್ರೆ ಈ ಪ್ರಕರಣದಲ್ಲಿ ಯಾರು ಸಹಿತ ಇವ್ರಿಗೆ ಕ್ಷಮಿಸೋದಿಲ್ಲ. ಅವ್ರು ತಕ್ಕಂತ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕನ್ನೋದು ನಮ್ಮ ಅಭಿಪ್ರಾಯ. ಸೆಲೆಬ್ರಿಟಿಯಾಗಿ ಅವ್ರು ಆ ಥರ ಮಾಡಬಾರ್ದಾಗಿತ್ತು. ಸ್ಟೇಷನ್ ಕಾನೂನಿದೆ, ಹೋಗ್ಬಿಟ್ಟು ಅವರು ಪೊಲೀಸ್ ಸ್ಟೇಷನ್ಗಾದ್ರೂ ಕಂಪ್ಲೇಂಟ್ ಕೊಟ್ಟು ಮಾಡಬೇಕಾಗಿತ್ತು. ಯಾಕಂದರೆ ಆ ಹುಡುಗಿ ಬಂದು 3 ತಿಂಗಳು ಪ್ರೆಗ್ನೆಂಟ್ ಇದೆ, ಅವ್ರಿಗೂ ಹೆಂಡತಿ ಇದ್ದಾರೆ. ಅವ್ರು ಎಷ್ಟಾದರೂ ಹೆಂಡತಿ ಕಟ್ಕೊಳ್ಳಿ, ಬೇಡ ಅಂತ ಹೇಳಲ್ಲ. ಏನೇ ತಪ್ಪು ಮಾಡಿದ್ರು ಅದು ಕಾನೂನು ರೀತಿಯಾಗಿ ಹೋಗ್ಬೇಕಾಗಿತ್ತು. ಅವ್ರು ಮಾಡಿದ್ದು ತಪ್ಪಾಯಿತು. ಎಷ್ಟು ಫ್ಯಾಮಿಲಿ ಹಾಳಾಗಿದೆ ನೋಡಿ. ಇವಾಗ ಅವರಿಂದ ಒಂದು 20 ಜನ 21 ಜನ ಅರೆಸ್ಟ್ ಆಗಿದ್ದಾರಾ. ಮತ್ತು ದರ್ಶನ್ ಫ್ಯಾಮಿಲಿ 2 ಫ್ಯಾಮಿಲಿ ಅವೆಷ್ಟು, ಒಟ್ಟು ಟೋಟಲಿ ಒಂದು 25-26 ಫ್ಯಾಮಿಲಿ ತುಂಬ ಇದಾಗ್ಬಿಟ್ಟಿದೆ. ಆ ಥರ ಮಾಡಿದ್ದು, ಸೆಲೆಬ್ರಿಟಿಯಾಗಿ ಮಾಡಿದ್ದು ತುಂಬಾ ತಪ್ಪು. ಯಾಕಂದರೆ ಸುಮಾರು ಕಡೆ ಅವರು ಒಳ್ಳೆ ಕೆಲಸ ಮಾಡಿದ್ರು. ಇವಾಗ ಪ್ರಯೋಜನ ಇಲ್ದಂಗೆ ಆಗೋಯ್ತು. ಬೇರೆ ಸೆಲೆಬ್ರಿಟಿಗಳು ಈ ಥರ ಮಾಡಬೇಡ್ರಿ ದಯವಿಟ್ಟು, ಕೊಲೆವರೆಗೂ ಯಾರು ಹೋಗ್ಬೇಡ್ರಿ. ಇಷ್ಟು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಹೌದು, ನಾವು ಅದೇ ಹೇಳ್ತಾ ಇರೋದು. ಆ ಥರ ಮಾಡಬಾರ್ದಾಗಿತ್ತು. ಯಾಕಂದರೆ ಕಾನೂನು ರೀತಿಯಾಗಿ ಹೋಗ್ಬೇಕಾಗಿತ್ತು ಅಂತ ನಾನು ಹೇಳಿದ್ನಲ್ಲ. ಹೋಗ್ಬಿಟ್ಟು ಕಾನೂನು ರೀತಿಯಿಂದ ಕರೆಸಿ ಹೇಳ್ಬೇಕಾಗಿತ್ತು. ಈ ಥರ ಗ್ಯಾಂಗ್ ಕಟ್ಕೊಂಡು ಹೋಗಿ ಆ ಹುಡುಗನ್ನ ಆ ಥರ ಮರ್ಡ್ರು ಮಾಡಿರೋದು ತುಂಬ ಅಂದರೆ ತುಂಬ ಅಮಾನಕರ ಕೃತ್ಯ ಮಾಡಿಬಿಟ್ಟವ್ರೆ. ಆ ಥರ ಮಾಡಬಾರ್ದಾಗಿತ್ತು. ಯಾರೇ ಆಗಲಿ ಅವ್ರಿಗೆ ತಕ್ಕ ಶಿಕ್ಷೆ ಕೊಡಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಹೌದು, ಅಪ್ಪ ತಂದೆ ತಾಯಿ ತುಂಬ ಕಣ್ಣೀರಾಗ್ತಾ ಇದ್ದಾರೆ. ಅವರಿಗೂ ನ್ಯಾಯ ದೊರಕಿಸ್ಕೊಡ್ಬೇಕು. ನಾವೆಲ್ಲರೂ ಹೋರಾಟ ಮಾಡಿ ಅವ್ರಿಗೆ ನ್ಯಾಯ ದೊರಕಿಸ್ಕೊಡೋಣ. ಅವ್ರಿಗೆ ಇದು ಒಳ್ಳೆ ಒಂದು ಯಾವ ರೀತಿ ಅಂದರೆ ಅವರು ಜ್ಞಾಪಿಸ್ಕೊಬೇಕು. ಬೇರೆಯವ್ರನ್ನ ಯಾರೇ ಆಗಲಿ ಹೋಗಿ ಕೊಲೆ ಮಾಡಬಾರ್ದು. ಆ ಥರ ಪನಿಷ್ಮೆಂಟ್ ಕೊಡಬೇಕು ಅವರು. ಯಾಕಂದರೆ ಅವರು ಬಂಡವಾಳ ಹಾಕ್ಬಿಟ್ಟಿದ್ದಾರೆ ಕೋಟಿ. ಅವ್ರು ಏನು ಹೇಳೋಕ್ಕಾಗಲ್ಲ. ಇನ್ನಿರೋರ್ಗಾದ್ರೂ ಅವ್ರ ಬುದ್ಧಿ ಹೇಳಿ ಇವ್ರಿಗೆ ಅವರು ಕ್ರಮ ಜರುಗಿಸ್ಲೇಬೇಕು ಕಾನೂನು ರೀತಿಯಿಂದ. ಫಿಲಮ್ ಚೇಂಬರ್ ಅವರು ನಾವು ಅವರು ಏನು ಮಾಡ್ತಾರೆ ನೋಡೋಣ, ಆಮೇಲೆ ನಾವು ನೋಡ್ಕೊತೀವಿ, ಆ ಥರ ಹೇಳೋದು ಅವರು ತಪ್ಪಿದೆ. ಬ್ಯಾನ್ ಮಾಡಬೇಕು, ಮಾಡಬಾರ್ದು ಅಂತಲ್ಲ. ಯಾಕಂದರೆ ಅವ್ರ ತಂದೆ ಹಂಗಾದ್ರೂ ತೊಟ್ಕೊತಾನೆ. ತಾಯಿ ತುಂಬ ಎತ್ಕರಳು, ತಡ್ಕೊಳಕ್ಕಾಗಲ್ಲ. ಅಷ್ಟಪ್ಪ ಮಗನ ಕಳ್ಕೊಂಡು ಮತ್ತೆ ಆ ಹುಡುಗಿ 3 ತಿಂಗಳು ಪ್ರೆಗ್ನೆಂಟ್ ಆಗಿದೆ. ಆ ಹುಡುಗಿನ ಯಾರು ನೋಡ್ತಾರೆ? ಯಾರು ಆ ಹುಡುಗಿಗೆ ಯಾರು ಆಧಾರ ಆಗ್ತಾರೆ? ಏನೋ ನಾವೇನೋ ಸ್ವಲ್ಪ ಸಹಾಯ ಮಾಡ್ಬೋದು, ನಾವು ಮಾಡ್ತೀವಿ. ಆದರೆ ಹುಡುಗಿ ಗಂಡಂದಿದು ಯಾರು ಕೊಡ್ತಾರೆ? ಸ್ಥಾನ ಯಾರು ಕೊಡ್ತಾರೆ ಅಲ್ವಾ? ಇನ್ನೊಂದು ಆ ಅಪ್ಪನ ಸಾಯಿಸಿದಾರಲ್ಲ, ಆ ಅಮ್ಮಂಗೆ ಪರಿಹಾರ ಕೊಡಲೇಬೇಕು. ದರ್ಶನ್ ಎಷ್ಟೈತೆ ಅಷ್ಟು ಪರಿಹಾರ ಕೊಡಲೇಬೇಕು. ಈಗ ಅವ್ರ ಜೀವನ ನಡಿಬೇಕಲ್ವಾ? ಈಗ ಪಾಪ ಅವರು ಪ್ರೆಗ್ನೆಂಟ್ 5 ತಿಂಗಳು ಪ್ರೆಗ್ನೆಂಟ್ ಅಲ್ವಾ? ಅವ್ರ ಜೀವನ ಹೆಂಗ್ ಥರ ನಡೆಸ್ತಾರೆ ಸರ್? ಈ ಗಂಡ ಇದ್ದರೆ ಏನಾರ ಮಾಡ್ತಿರಲ್ವಾ? ಈಗ ಅವ್ರು ಕೂಲಿನಾರ ಮಾಡಿ ಆ ಮಗುನಾರ ಸಾಕಬೇಕು, ಇದು ಮಾಡಬೇಕು. ಅವ್ರಿಗೆ ದಂಡ ದರ್ಶನ್ಗೆ ಅವರು ಇದು ಕೊಡಲೇಬೇಕು ಸರ್. ಅವ್ರಿಗೆ ಏನೇ ಇದ್ರೂ ಅವ್ರಿಗೆ ಕ್ರಮ ತಗೊಳ್ಳೇಬೇಕು. ಅವ್ರಿಗೆ ಜೀವನಾಂಶಕ್ಕೆ ದುಡ್ಡು ಕಟ್ಲಕ್ಕೆ ಕೊಡಬೇಕು ಸರ್ ಅವ್ರಿಗೆ. ನೀವು ಕೊಲೆ ಮಾಡಿದಿರ ನೀವು ನೋಡಿದ್ದೀರಾ? ವೈ ಡೋಂಟ್ ಯು ಕ್ಲಾರಿಫೈ ಯುವರ್ ಸೆಲ್ಫ್? ನೋ ವೈಯಕ್ತಿಕವಾಗಿ ಹೇಳ್ತೀನಿ, ವೈಯಕ್ತಿಕವಾಗಿ ವರ್ಚಸ್ನ ಹಾಳು ಮಾಡ್ತಾ ಇದ್ದೀರಾ ಅಂತ ಹೇಳ್ತೀನಿ. ಒಬ್ಬ ವ್ಯಕ್ತಿ
ವ್ಯಕ್ತಿ ಒಂದು ಕೇಳಿ ಆರೋಪನ ಪ್ರೂವ್ ಮಾಡ್ರಿ. ಯಾವುದೇ ವ್ಯಕ್ತಿ ಒಂದು ಕೇಳಿ ಅವ್ರು ಹೋಗಿ ಒಂದು ಸ್ಥಿತಿಗೆ ತಲುಪಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ಆಗಿರ್ಬೋದು. ಆ ವ್ಯಕ್ತಿ ಯಾರು ಕೊಲೆ ಆಗಿದ್ದಾನೆ ಅವ್ನು ಕಳಿಸಿದ್ನಲ್ಲ, ಅದು ಏನ್ ಮೆಸೇಜು ಇಸ್ ನಾಟ್ ಕರೆಕ್ಟ್. ನಂಬರ್ 1, ಇವರು ಆಕಸ್ಮಿಕವಾಗಿ ಅವ್ರಿಗೆ ಕೊಟ್ಟು ಏನು ವಾರ್ನ್ ಮಾಡಕ್ ಹೋಗಿದ್ದಾರೆ, ಆಕಸ್ಮಿಕವಾಗಿ ಸೊತ್ತಿದ್ದಾರೆ ಆಯ್ತಾ. ಸೊತ್ತಿರೋದಕ್ಕೆ ಇವ್ರು ಹೇಳ್ತಿದ್ದಾರೆ ತಪ್ಪು, ಓಡೋಗಿಲ್ಲ ಮಿಸ್ಟರ್ ದರ್ಶನ್ ಈಸ್ ಕಮ್ ಟು ದ ಎಲ್ಲಿಗೆ ಸ್ಟೇಷನ್ ಬಂದಿದ್ದಾರೆ, ಪ್ರತಿಯೊಂದು ಮಾತಾಡಿದ್ದಾರೆ. ಯಾಕ್ರಿ ಇಷ್ಟೊಂದು ವೈಯಕ್ತಿಕವಾಗಿ ವರ್ಚಸ್ಸು ದ್ವೇಷ? ಯಾಕ್ರಿ ಮನುಷ್ಯನ ದ್ವೇಷ? ನೋಡ್ರಿ, ಒಬ್ಬ ವ್ಯಕ್ತಿ ಒಂದ್ ದೊಡ್ಡ ಸ್ಥಿತಿಗೆ ತಲುಪಕ್ಕೆ ಒಂದೇ ಮಾತು, ಒಬ್ಬ ದೊಡ್ಡ ವ್ಯಕ್ತಿ ಆಗಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾನೆ ಗೊತ್ತಾ? ಅವನ್ನ ತುಳಿಬೇಕು ಅಂತ ಯಾವ್ದೋ ಹಿನ್ನೆಲೆಯಿಂದ ಮಾಡ್ತಾ ಇದ್ದೀರ ಪ್ಲಾನು. ಆಯ್ತು, ಆ ಹೆಣ್ಮಗಳ ಬಗ್ಗೆ ನಮಗೂ ಅನ್ಯಾಯ ಇದೆ, ನಮಗೂ ನೋವಿದೆ. ಆ ಹೆಣ್ಮಗಳ ಬಗ್ಗೆ ನಮಗೂ ಅನ್ನೋ ನೋವಿದೆ, ನಾವೊಂದು ಹೆಣ್ಮಕ್ಳಾಗಿ. ಆದ್ರೆ ವೈಯಕ್ತಿಕವಾಗಿ ತಗೊಂಡು ಇದನ್ನ ಹಾಳು ಮಾಡ್ತಿದಾರೆ ಅಂತ ನನ್ನ ವಾದ. ನಾವ್ ಇದನ್ನ ಯಾರು ಕೊಲೆ ಅವರೇ ಮಾಡಿದ್ದಾರೆ ಅಂತ ನಿಮ್ಮ ಹತ್ರ ಸಾಕ್ಷಿ ಇದೆಯಾ? ಇಲ್ಲ. ಯಾವುದೇ ಮೀಡಿಯಾದ ಹತ್ರ ಸಾಕ್ಷಿ ಇದೆಯಾ? ಅರೆಸ್ಟ್ ಆಗಿರೋದು ಮೂರನೇವ್ರು ಇಲ್ಲ ಸರ್. ಇದ್ ನೀವ್ ಹೇಳ್ತಿರೋದು ನಾವು ಒಪ್ಪೋದೇ ಇಲ್ಲ. ಕೊಲೆ ಮಾಡಿರೋದು ಅವರು ಅಂತ ಹೇಳಿಲ್ಲ. 3 ಜನ ಹೋಗಿ ಕರ್ಸಿದ್ದಾರೆ. ವಾನ್ ಮಾಡಕ್ ಹೋದಾಗ ಆಕಸ್ಮಿಕವಾಗಿ ಪ್ರಾಣ ಹೋಗಿರ್ಬೋದು, ಆದ್ರೆ ತಪ್ಪಲ್ಲ, ಅವ್ರು ಮಾಡಿರೋ ತಪ್ಪು. ಆದ್ರೆ ನೀವ್ಯಾಕ್ರಿ ದರ್ಶನ್ ಟಾರ್ಗೆಟ್ ಮಾಡ್ತೀರಿ? ನಾನು ಇನ್ನೊಂದು ವಿಷಯ ಹೇಳ್ತೀನಿ, ನಾನು ದರ್ಶನ್ ಫ್ಯಾನ್ ಅಲ್ಲ ಸರ್, ನಿಜವಾಗ್ಲೂ ನಾನು ದರ್ಶನ್ ಫ್ಯಾನ್ ಅಲ್ಲ. ನೀವ್ ಯಾಕೆ ಇಷ್ಟೊಂದು ಟಾರ್ಗೆಟ್ ಮಾಡ್ತೀರಿ? ನೀವ್ ಯಾಕೆ ಇಷ್ಟೊಂದು ವೈಯಕ್ತಿಕವಾಗಿ ಬಳಕೊಂಡ್ಸ್ಕೊತೀರಿ? ಒಂದ್ ಹೆಣ್ಮಗಳು ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸಿ. ಆದ್ರೆ ಒಬ್ಬ ವ್ಯಕ್ತಿನ ಇಷ್ಟೊಂದು ಕೆಟ್ಟದಾಗಿ ತೋರಿಸೋ ಅವಶ್ಯಕತೆ ಇಲ್ಲ ನೀವು ಮೀಡಿಯಾದವರು. ಒಬ್ಬ ಚಿತ್ರನಟ, ಖ್ಯಾತ ಚಿತ್ರನಟ, ಈಗ ಅಟ್ಲೀಸ್ಟ್ ಅವನೇನ್ ಮಾಡಿದ್ರೆ ಮೆಸೇಜ್ ಮಾಡಿ ಅವ್ರ ವೈಫು ಮಡದಿಗೇನಾದ್ರು ಅದು ವಾಟ್ಸಪ್ ಅಲ್ಲೋ ಇದೊಂದೆಲ್ಲ ಮಾಡಿದ್ರೆ ಒಂಥರ. ಈ ಅಮ್ಮ ಬೇರೆ ಸೆಕೆಂಡ್ ಮಿಸ್ಸಸ್ ಅಂತಾರೆ, ಅದು ನಮ್ಗೆ ಗೊತ್ತಿಲ್ಲ, ಅದು ನೋಡ್ತಾರೆ. ಅದು ತಪ್ಪದು. ಒಬ್ಬ ಹುಡುಗನ, ಚಿತ್ರದುರ್ಗ ಹುಡುಗನ, ಅದು ಗಂಡು ಮೆಟ್ಟಿದ ನಾಡು, ಚಿತ್ರದುರ್ಗ ಹುಡುಗನ ಇದೆ ಕರ್ಕೊಂಬಂದು ಇಲ್ಲಿ ಬಂದು ಇಲ್ಲಿ ಯಾವುದೋ ಒಂದು ರಾಜರಾಜೇಶ್ವರಿ ನಗರದಲ್ಲಿ ಒಂದು ಸೆಡ್ಡಲ್ಲಿ ಅವನಿಗೆ ಹಿಂಸೆ ಕೊಟ್ಟು ಹೊಡೆದು ಬಡ್ದು ರೌಡಿಸಮ್ಮ ಕೋಟಿಗಟ್ಟಲೆ ಅವರು ಸಂಪಾದನೆ ಮಾಡಿ ಒಬ್ಬ ಹೀರೋ ಅಂತಾರೆ, ಸಲಗ ಅಂತಾರೆ, ಸಲಗ ಮದಗಜ ಅಂತಾರವಲ್ಲ ಅಲ್ವಾ? ಹಂಗನ್ಬಿಟ್ರೆ ಇದೆ ಅವರು. ಈಗ ಮಾಡೋರಪ್ಪ. ಈಗ ನೀನು ಇನ್ನೊಬ್ಬರು ಎಂತ ಇಟ್ಕೊಂಡಿದ್ಯೋ ಅವ್ರಿಗೆ ಮೆಸೇಜ್ ಮಾಡೋದು, ಅದೇ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಇಲಾಖೆ ಇದೆ, ಹೋಗಿ ಫೋನ್ ಮಾಡಿ ಅವ್ರು ಕಂಪ್ಲೇಂಟ್ ಕೊಡು. ಇಲ್ಲ ನೀನೇ ಹೋಗಿ ಬುದ್ಧಿವಾದ ಹೇಳು, ನೀನು ಕರ್ಸ್ಕೊಬೇಡಪ್ಪ, ನೀನು ಅಲ್ಲಿಗೆ ಹೋಗು, ಅವ್ರ ಮನೆಗೆ ಹೋಗಿ ನೀನು ಹೋಗ್ಬಿಟ್ಟು ಅಲ್ಲಿ ಈ ಥರ ಮಾಡಿ ಅನ್ಯಾಯ ಮಾಡಿ ಅಂತ ಹೇಳ್ಬಿಟ್ಟು ಮಾಡ್ಬೋದಲ್ವ ನೀವು? ಅದು ಬಿಟ್ಬಿಟ್ಟು ಪಾಪ ಮಾಡೋ ತಪ್ಪು, ಅದು ನಾವು ಒಂದು ಖಂಡನೆ ಮಾಡ್ತೀವಿ. ಅದು ಒಬ್ಬ ಹೀರೋ ಆಗ್ಬಿಟ್ರೆ ಅವ್ರು ಕೋಟಿಗಟ್ಟಲೆ ದುಡ್ಡು ಇರ್ಬೋದು ಸ್ವಾಮಿ. ಪಾಪ ಆ ಅಮ್ಮ ಗರ್ಭಿಣಿ ಆ ಅಮ್ಮ, ಪಾಪ ಆ ಅಮ್ಮ ನೋಡಿದ್ರೆ ಆ ತಾಯಿ ನೋಡ್ತಾ ಇದ್ದಾರೆ, ಎಷ್ಟು ಶಾಪ್ ಆಗ್ತಾರೆ. ನಾವು ಬೆಂಗಳೂರು ಸ್ವಾಮಿ, ನಾವು ಬಾಪೂಜಿನ ನಾವು ಇದ್ದೀವಿ, ನಾವು ಹೆಂಗಿರ್ಬೇಕು ಹೇಳಿ? ತಪ್ಪಲ್ವಾ? ಅದು ಖಂಡನೀಯ. ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರವೀಣ್ ಕುಮಾರ್ ಶೆಟ್ಟರು ಬಣದಿಂದ ಇದು ಉಗ್ರವಾದ ಹೋರಾಟ ಮಾಡ್ತೀವಿ. ನಾವು ಈಗ ಮಾಡಿದ ತಪ್ಪು, ನಮ್ಮ ಮಹಿಳೆಯರೆಲ್ಲ ನಾವು ಪಾಪ ಎಲ್ಲ ಬಂದು ಸಹಾಯ ಮಾಡ್ತಾ ಇದ್ದಾರೆ. ಆ ಶಿಕ್ಷೆ ಆಗ್ಬೇಕು ಸ್ವಾಮಿ ಅವ್ರಿಗೆ, ಶಿಕ್ಷೆ. ಈಗ A1 A2 ಇದ್ದಾರೆ, ಅದನ್ನ ಏನು ಮಾಡ್ತಾರೆ ಕೆಲವರು ಸರ್ಕಾರದವರು ಏನು ಮಾಡ್ತಾ ಇದ್ದಾರೆ, ಅವನ್ನ ಸೇಫ್ ಮಾಡಬೇಕು ಅಂದ್ಬಿಟ್ಟು ಆ ಅಪ್ಪನ ಇದು ಮಾಡ್ತಾ ಇದ್ದಾರೆ. ಅದು ತಪ್ಪದು. ಈಗ ಸ್ಟೇಷನ್ ಇದೆ, ಈಗ ಅನ್ನಪೂರ್ಣೇಶ್ವರಿ ಸ್ಟೇಷನಲ್ಲಿ ಯಾಕೆ ಅವರು ಪೆಂಡಲ್ ಹಾಕಿ ಯಾಕೆ ಇದು ಮಾಡ್ತೀರ ನೀವು? ಅಲ್ಲ ಸ್ವಾಮಿ, ಪೆಂಡಲ್ ಹಾಕಿ ಯಾಕೆ ಇದು ಮಾಡ್ತಿದ್ದೀರಾ? ಈಗ ಅನುಪಮ್ಮ ಗೌಡ ಅವ್ರಿಗೆ ಯಾಕೆ ನೀವು ಸಪೋರ್ಟ್ ಕೊಡ್ತಾ ಇದ್ದೀರಾ ಅಲ್ವಾ? ಅದೇ ತಪ್ಪದು. ಅದೇಂಗೆ ಗೊತ್ತಾ, ನಾವು ಉಗ್ರವಾದ ಹೋರಾಟ ಮಾಡ್ತೀವಿ, ಅದು ಶಿಕ್ಷೆ ಆಗಬೇಕು. ಇವರು ಡಿ ಬಾಸು ಇನ್ನೊಬ್ರು ಅವೆಲ್ಲ ಬೇಕಾಗಿಲ್ಲ. ಈಗ ಒಬ್ಬ ಮನುಷ್ಯನಿಗೆ ಕರ್ಕೊಂಬ ಅಲ್ಲಿಂದ ಟಚ್ ಕೊಟ್ಟು ಇಲ್ಲಿ ಕಿಡ್ನಾಪಿಂಗ್ ಕೇಸ್ ಆಗಿ ಇಲ್ಲಿ ಮಾಡಿ ಪಾಪ ಹೋಗಿರಿ ನೀವು. ಅಲ್ಲ ಅಟ್ಲೀಸ್ಟ್ 3 ಇಲ್ಲಿ ಹಾಕಿದಲ್ಲ ಹುಡುಗನ, ಕೊಚ್ಚ 3 ಇಲ್ಲಿ ಹಾಕಿದೆಯಲ್ಲ, ನಿಮ್ಗೆ ಮಾನವೀಯತೆ ಇದೆಯಾ? ನಿಮ್ಗೆ ಮಾನವೀಯತೆ ಇದೆಯೇನ್ರಿ ನಿಮ್ಗೆ? ಯಾವ ಡಿ ಬಾಸ್ ನೀನು? ಯಾವ ಡಿ ಬಾಸ್ ನೀನು ಅಲ್ವಾ? ಒಂದು ಓಟ ಮಾಡು. ಫಿಲಂ ಚೇಂಬರ್ ಇಂದ ಅದು ಮಾಡ್ಲೇಬೇಕು ಹೇಳ್ತೀನಿ. ಫಿಲಂ ಚೇಂಬರ್ ಅಧ್ಯಕ್ಷರು ಸಾರಾ ಗೋವಿಂದ್ಗೆ ಹೇಳ್ತೀನಿ, ವಾಟರ್ ನಾಗರಾಜ್ಗೆ ಹೇಳ್ತೀವಿ, ನಮ್ಮ ಪ್ರವೀಣ್ ಕುಮಾರ್ ಶೆಟ್ಟರ್ಗೆ ಹೇಳ್ತೀವಿ. ಇಂಥ ಒಬ್ಬ ಉಗ್ರ ಕಾಮಿನ ಉಗ್ರ ಒಬ್ಬ ಏನಂತಾರೆ ಅವ್ರಿಗೆ ನಾವು ಹೇಳಕ್ಕೂ ನಾನು ಅಸಹ್ಯ ಆಗುತ್ತೆ ಮಾಡೋಕ್ಕೆ ಅಲ್ವಾ? ಅಂಥವನ್ನ ನಾವು ಹೋಗ್ಬಿಟ್ಟು ಯಾವುದೇ ಕಾರಣಕ್ಕೂ ನೆಕ್ಸ್ಟು ಫಿಲಮ್ಗೆಲ್ಲ ಎಲ್ಲ ಫ್ಲಾಪ್ ಆಗಬೇಕು. ಅವ್ರು ನಂಬಿ ಎಷ್ಟು ಜನ ಬದುಕಿದಾರೋ ಗೊತ್ತಿಲ್ಲ, ಎಲ್ಲ ಸತ್ತಿದ ಇನ್ನೊಂದು ಯಾರು ಬದುಕಿಲ್ಲ. ದಯಮಾಡಿ
ಅದೊಂದು ಓಟ ಮಾಡಿ ಶಿಕ್ಷೆ ಆಗ್ಬೇಕು ಸರ್ ಇವ್ರಿಗೆ, ಯಪ್ಪಂಗೆ ಶಿಕ್ಷೆ ಆಗಬೇಕು. ಇವರು ದರ್ಶನ್ ಅವರು ಮಾಡಿರ್ತಕ್ಕಂಥದ್ದು ಭಾಳ ತಪ್ಪಿದೆ, ಇಲ್ಲ ಅಂತ ಹೇಳಲ್ಲ. ಅವ್ರನ್ನ ಕರ್ಸ್ಕೊಂಡ್ಬಿಟ್ಟು ಅಲ್ಲೆಲ್ಲೋ ಕಣಿವೆಯಲ್ಲಿ ಕರ್ಸ್ಕೊಂಡು ಆಟೋದಲ್ಲಿ ಕರ್ಕೊಂಬಂದು ಕಾರಲ್ಲಿ ಎತ್ತಾಕೊಂಬಂದು ಇದೆಲ್ಲ ಸರಿಪಡ್ಸೋಕೆ ಆಗೋದೇ ಇಲ್ಲ. ಎತ್ತಾಕೊಂಬಂದು 9:46 ಕರ್ಕೊಂಬಂದಿದ್ದಾರೆ ಅವರು, ಬೆಳಿಗ್ಗೆ ಟೈಮಲ್ಲಿ ಕರ್ಕೊಂಬಂದು ಅವ್ರು ಹೊಡೆದಿದ್ದಾರೆ, ಸಿಗರೇಟ್ ಎಲ್ಲ ಸುಟ್ಟಿದ್ದಾರೆ ಮೈಯೆಲ್ಲ. ಅವ್ರಿಗೆ ತಕ್ಕ ಪನಿಷ್ಮೆಂಟ್ ಆಗಲೇಬೇಕು, ಯಾವುದೇ ಕಾರಣ ಅಂತಿದ್ದ ಅವ್ರು ಬಿಡುಗಡೆ ಆಗಬಾರ್ದು. ನಮ್ಮ ಉದ್ದೇಶ ಇಷ್ಟೇ, ನ್ಯಾಯ ಕೊಡಬೇಕು ಹೆಣ್ಮಕ್ಳಿಗೆ. ಅವ್ರು ಹೆಂಡ್ತಿಗೆ ನ್ಯಾಯ ಕೊಡ್ಬೇಕು ಸರ್. ತುಂಬ ಗರ್ಭಿಣಿ, ಅವ್ರಿಗೆ ಯಾರು ಹೊಣೆ? ಇವತ್ತು ನೀನು ಸಾಯಿಸ್ಬಿಟ್ಟಪ್ಪ, ಅವ್ರಿಗೆ ಯಾರು ಹೊಣೆ ಆಗ್ತಾರೆ? ನಮ್ಮ ಕಾರಜೋಳ ಸಾಹೇಬರು, ನಮ್ಮ ಚಿತ್ರದುರ್ಗ ಡಿಸ್ಟಿಕ್ಕು ಸರ್, ಅವ್ರಿಗೆ ಗಲ್ಲು ಶಿಕ್ಷೆ ಆಗಬೇಕು. ಯಾವುದೇ ಕಾರಣ ಗಲ್ಲು ಶಿಕ್ಷೆ ಆಗಲೇಬೇಕು ಅವ್ರಿಗೆ. ಅವರು ತಪ್ಪು ಮಾಡಿದ್ದಾರೆ. ಒಬ್ಬರು ಹೆಂಗೆ ಕೊಲೆ ಮಾಡ್ತಾರೆ ಏಕಾಏಕಿ? ಮಾಡಬಾರ್ದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.